ನಮಸ್ಕಾರವನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಜನಪದವೇ ಸತ್ಯ, ಜಾನಪದವೇ ನಿತ್ಯ. ಜಾನಪದ ಪರಿಷತ್ ಬೆಂಗಳೂರು, ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಚಿಕ್ಕಮಗಳೂರು, ಕನ್ನಡ ಜಾನಪದ ಪರಿಷತ್ ಘಟಕ ಮೂಡಿಗೆರೆ ಹಾಗೂ ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಗೋಣಿಬೀಡು ಹೋಬಳಿ ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ಈ ದಿನ ನಡೆಯಲಿದೆ. ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಕಲೆ, ಸಾಹಿತ್ಯ, ನೃತ್ಯ, ಕರಡಿಮಚ್ಚಲು, ನಾಟಕ, ಬಯಲಾಟ, ದೊಡ್ಡಾಟ ಮುಂತಾದ ವಿವಿಧ ಪ್ರಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ಕಾಣಬಹುದು. ಕನ್ನಡ ಜಾನಪದ ಸಂಸ್ಕೃತಿಯ ಒಂದು ಭಾಗವಾದ ಜನಪದ ಗೀತೆಗಳು ಅತ್ಯಂತ ವೈವಿಧ್ಯಮಯವಾಗಿ ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಸೊಗಡನ್ನು ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಮೂಡಿಗೆರೆಯ ತಾಲೂಕಿನ ಗೋಣಿಬೀಡು ಹೋಬಳಿಯಲ್ಲಿ ಉದ್ಘಾಟನೆ ಮತ್ತು ಪದಾರ್ಥ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಎಲ್ಲ ಮುಖ್ಯ ಅತಿಥಿಗಳನ್ನ ವೇದಿಕೆ ಮೇಲೆ ಆಹ್ವಾನಿತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಾನು ನವ್ಯಶ್ರೀ KVR, ಕಾರ್ಯದರ್ಶಿ ತಾಲೂಕು ಮಹಿಳಾ ಘಟಕ ಮೂಡಿಗೆರೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೂರದಿಂದ ಆಗಮಿಸಿರುವಂತಹ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಜನಪದ S ಬಾಲಾಜಿ ಸರ್ನ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವನ್ನ ಸ್ವಾಗತ ಮಾಡೋಣ. ಹಾಗೆ ಈ ದಿನದ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ MS ವಿಶಾಲಾಕ್ಷಮ್ಮನವರು, ಜಿಲ್ಲಾ ಅಧ್ಯಕ್ಷರು ಕಜಾಪ ಮಹಿಳಾ ಘಟಕ ಚಿಕ್ಕಮಗಳೂರು, ಅವರು ಕೂಡ ವೇದಿಕೆಯಲ್ಲಿ ಆಹ್ವಾನಿತರಾಗಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮತಿ ಭಾನುಮತಿ HD, ತಾಲೂಕು ಅಧ್ಯಕ್ಷರು ಕಜಾಪ ಮಹಿಳಾ ಘಟಕ ಮೂಡಿಗೆರೆ, ಅವ್ರನ್ನ ಕೂಡ ವೇದಿಕೆ ಮೇಲೆ ಆಹ್ವಾನಿತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಬರಲಿ. ಅಲ್ಪ ಜನಸಂಖ್ಯೆ ಇದ್ರೂ ಕೂಡ ನಿಮ್ಮ ಚಪ್ಪಾಳೆ ಇನ್ನಷ್ಟು ಹುಮ್ಮಸ್ಸನ್ನು ಅಂತ ಹೇಳ್ತಾ ಈಗ ಮುಂದೆ ಕಾರ್ಯಕ್ರಮದಲ್ಲಿ ಈ ದಿನದ ಗೋಣಿಬೀಡು ಹೋಬಳಿ ಘಟಕಕ್ಕೆ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಸ್ವೀಕಾರ ಮಾಡಲಿರುವಂತಹ ಶ್ರೀಮತಿ ದೀಪಿಕಾ ದೀಪಕ್ ಅವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ T ಕಮಲಾಕ್ಷಮ್ಮನವರು ತಾಲೂಕು ಗೌರವಾಧ್ಯಕ್ಷರು ಕಜಾಪ ಮಹಿಳಾ ಘಟಕ ಮೂಡಿಗೆರೆ ಚಿಕ್ಕಮಗಳೂರು, ಇವ್ರನ್ನ ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ KC ಕಾಂತಪ್ಪರವರು, ಜಿಲ್ಲಾ ಅಧ್ಯಕ್ಷರು ಕಜಾಪ ರಾಮನಗರ ಜಿಲ್ಲೆಯಿಂದ ಬಂದಿದ್ದಾರೆ. ಅವ್ರನ್ನ ಕೂಡ ಪ್ರೀತಿಯಿಂದ ವೇದಿಕೆಯಲ್ಲಿ ಆಹ್ವಾನಿತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ ಗಿರೀಶ್ ಪೂಜಾರಿ ಅವರು ಹಿಂದುಳಿದ ವರ್ಗಗಳ ಗೋಣಿಬೀಡು ಹೋಬಳಿ ಪ್ರಧಾನ ಕಾರ್ಯದರ್ಶಿಯಾಗಿರ್ತಾರೆ. ಅವರು ಕೂಡ ವೇದಿಕೆ ಮೇಲೆ ಆಹ್ವಾನಿತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ ಗಣೇಶ್ ಮಗ್ಗಲ್ಮಕ್ಕಿ ಅವರು, ಜಿಲ್ಲಾ ಪ್ರಧಾನ ಸಂಚಾಲಕರು ಕನ್ನಡ ಸಾಹಿತ್ಯ ಪರಿಷತ್ತು, ಇವ್ರನ್ನ ಕೂಡ ವೇದಿಕೆ ಮೇಲೆ ಆಹ್ವಾನಿತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿರುವಂತಹ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ಶ್ರೀಯುತ TK ಲಕ್ಷ್ಮಣ್ ಗೌಡ್ರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು, ಅವ್ರನ್ನ ಗೌರವದಿಂದ ಗುರುತಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೂ ಕೂಡ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಯುವ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಗೆರೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಚಂದ್ರ ಒಡೆಯರ್ ಅವ್ರನ್ನ ಕೂಡ ಗೌರವದಿಂದ ಗುರುತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ದರ್ಪಣ ಪಾಕ್ಷಿಕ ಪತ್ರಿಕೆಯ ಸಂಪಾದಕರು ಶ್ರೀಯುತ ಪ್ರಸನ್ನ ಸರ್ ಗೌಡಹಳ್ಳಿ, ಅವ್ರನ್ನ ಕೂಡ ಗೌರವದಿಂದ ಗುರುತಿಸ್ತಾ ಇದ್ದೇನೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆ ಶ್ರೀಮತಿ ಸುಚಿತ್ರಾ ಪ್ರಸನ್ನ ಅವ್ರನ್ನ ಕೂಡ ಗೌರವದಿಂದ ಗುರುತಿಸ್ತಾ ಇದ್ದೇನೆ. ಅವರು ಕೂಡ ತಾಲೂಕು ಮಹಿಳಾ ಘಟಕದ ಕಾರ್ಯದರ್ಶಿಗಳಾಗಿರ್ತಾರೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಕೊಡುಗೆಯನ್ನು ನೀಡಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈಗ ಕಾರ್ಯಕ್ರಮದಲ್ಲಿ ಮುಂದೆ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಶ್ರೀಮತಿ ಅಂಬಾವತಿ ಮತ್ತು ತಂಡ. ಇವರು ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
disconnected. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ. ಇವನಂತ ಚೆಲುವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ. ಇವನಂತ ಚೆಲುವರಿಲ್ಲ ನೋಡು ಬಾರೆ. ಒಂದೇ ಕೈಯ ಜನಕ ಪುಲ ಕಾಣೆ, ಬೆಂದಿದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಯ ಜನಕ ಪುಲ ಕಾಣೆ, ಬೆಂದಿದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ಪದಕ್ಕೆ ಕಾಣೆ, ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ. ನಂದಿಯ ಕೋಲು ಪದಕ್ಕೆ ಕಾಣೆ, ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ. ಇವನಂತ ಚೆಲುವರಿಲ್ಲ ನೋಡು ಬಾರೆ. ಮೈಯೆಲ್ಲ ಹಾವಿನ ಹುತ್ತ ಕಾಣೆ, ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಹುತ್ತ ಕಾಣೆ, ಬಲದ ಕೈಯಲ್ಲಿ ನಾಗರ ಬೆತ್ತ ಕಾಣೆ. ವೈಜ್ಞಾನ ಲೋಕ ಕತ್ತ ಕಾಣೆ, ಚಕ್ಕ ಕೈಯ ಕೈಯಾನಂದತ್ತ ಕಾಣೆ. ವೈಜ್ಞಾನ ಲೋಕ ಕತ್ತ ಕಾಣೆ, ಚಕ್ಕ ಕೈಯ ಕೈಯಾನಂದತ್ತ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ. ಚೆಲುವರಿಲ್ಲ ನೋಡು ಬಾರೆ. ಮನೆ ಮನೆ ತಪ್ಪಲೆ ತಿಮಿಸಾಲೆ, ಅತ್ತ ಹಣವನ್ನು ಕೊಟ್ಟರು ಅಲ್ಲನಂತೆ ಕಾಣೆ. ಮನೆ ಮನೆ ತಪ್ಪಲೆ ತಿಮಿಸಾಲೆ, ಅತ್ತ ಹಣವನ್ನು ಕೊಟ್ಟರು ಅಲ್ಲನಂತೆ ಕಾಣೆ. ತನ್ನಿ ಕಣ್ಣು ಬೇಕಂತೆ ಕಾಣೆ, ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ. ತನಿ ಹಣ್ಣು ನೀಡಬೇಕಂತೆ ಕಾಣೆ, ಗೌರಿ ಕನಸ ಬಿಟ್ಟಿರಲಾರನಂತೆ ಕಾಣೆ. ಶಿವನು ಬೆಟ್ಟಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ. ಇವನಂತ ಚೆಲುವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರಿಲ್ಲ ನೋಡು ಬಾರೆ. ಇವನಂತ ಚೆಲುವರಿಲ್ಲ ನೋಡು ಬಾರೆ. ಮೈಕಲ್ ಬ್ಯಾಟ್ ಬಾಲ್ ಆಡೋದಾಗಿದೆ. ಥ್ಯಾಂಕ್ ಯು ಮೇಡಮ್, ಬಹಳ
ಅದ್ಭುತವಾಗಿ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೀರಾ. ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಬಕ್ಕಿ ಮಂಜುನಾಥ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಪರಿಷತ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಜನರ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹುಸೈನರ್ ಸರ್, ಕಾಫಿನಾಡು ಸಮಾಜ ಸೇವಕರ ಸಂಘದ ಅಧ್ಯಕ್ಷರು, ಅವರನ್ನು ಗೌರವದಿಂದ ಗುರುತಿಸ್ತಾ ಇದ್ದೇನೆ ಸರ್. ಹಾಗೆ ಬಹಳ ಬೇಗನೆ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಕಾಯ್ತಾ ಇರುವಂತಹ ಶ್ರೀಯುತ ಪೂರ್ಣಚಂದ್ರ ತೇಜಸ್ವಿ ಸಂಭ್ರಮ ತಂಡದ ಅಧ್ಯಕ್ಷರು ಶ್ರೀಯುತ ಮಗ್ಗಲ್ಮಕ್ಕಿ ಸುರೇಶ್ ಅವರ ಗೌರವದಿಂದ ಗುರುತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಪರಿಷತ್ ಗೀತೆಯನ್ನು ಹಾಡಲಿದ್ದಾರೆ ತಾಲೂಕು ಮಹಿಳಾ ಘಟಕದ ಸದಸ್ಯರು ಕಲ್ಯಾಣಿ ಮತ್ತು ತಂಡದವರು. ಹಾಗೆ ನಮ್ಮ ತಾಲೂಕು ಕನ್ನಡ ಜಾನಪದ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮತಿ ಭಾನುಮತಿ ಮೇಡಮ್ ಅವರಿಂದ. ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ. ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ. ಸೂರ್ಯ ಚಂದ್ರರ ಬೆಳಕಂತೆ ಬೆಳಗಲಿ ಬಾಲಾಜಿಯವರ ಕನಸಂತೆ. ಜನಪದ ಬಾಲಾಜಿಯವರ ಕನಸಂತೆ. ನಂದಿ ಕೋಲು ಚಂದ, ನವಿಲ ನಾಟ್ಯವು ಚಂದ, ಕೋಲಾಟದ ಕುಣಿತ ಬಲು ಚಂದ. ಕೋಲಾಟದ ಕುಣಿತ ಬಲು ಚಂದ, ಜನಪದ ಹಾಡುವ ಗತ್ತು ಅತಿ ಚಂದ. ಹಾಡುವ ಗತ್ತು ಅತಿ ಚಂದ. ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ. ಸೂರ್ಯ ಚಂದ್ರರ ಬೆಳಕಂತೆ ಬೆಳಗಲಿ ಬಾಲಾಜಿಯವರ ಕನಸಂತೆ. ಜನಪದ ಬಾಲಾಜಿಯವರ ಕನಸಂತೆ. ಮಲ್ಲಿಗೆ ಹೂವಂತೆ ಘಮ ಘಮ ಪರಿಮಳ, ಶ್ರೀಗಂಧದಂತೆ ಜೀವನ. ಶ್ರೀಗಂಧದಂತೆ ಜೀವನ ಹಗಲಿರಲು ದುಡಿಯುವ ಜನಪದರ ಶ್ರೀಗಾನ. ದುಡಿಯುವ ಜನಪದರ ಶ್ರೀಗಾನ. ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ. ಸೂರ್ಯ ಚಂದ್ರರ ಬೆಳಕಂತೆ ಬೆಳಗಲಿ ಬಾಲಾಜಿಯವರ ಕನಸಂತೆ. ಜನಪದ ಬಾಲಾಜಿಯವರ ಕನಸಂತೆ. ಗೀಗಿ ಪದವುಂಟು, ನಾದ ಸ್ವರವೂ ಉಂಟು, ನಾಗಿಣಿ ನಾಟ್ಯ ಇಲ್ಲುಂಟು. ನಾಗಿಣಿ ನಾಟ್ಯ ಇಲ್ಲುಂಟು ಜಗದಾಗ, ಮಿಗಿಲಾದ ಸಂತಸ ಸುಖವುಂಟು. ಮಿಗಿಲಾದ ಸಂತಸ ಸುಖವುಂಟು. ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ. ಸೂರ್ಯ ಚಂದ್ರರ ಬೆಳಕಂತೆ ಬೆಳಗಲಿ ಬಾಲಾಜಿಯವರ ಕನಸಂತೆ. ಜನಪದ ಬಾಲಾಜಿಯವರ ಕನಸಂತೆ. ಕೊಡಲಿನ ಇನಿದನಿಯು ಹಲಗೆಯ ನುಡಿ ಮಿಡಿತ, ಹಾರ್ಮೋನಿಯಮ್ಮಿನ ಸರಿಗಾಮ. ಹಾರ್ಮೋನಿಯಮ್ಮಿನ ಸರಿಗಾಮ ನೀಡೈತೆ ಬದುಕಿಗೆ ಸಂತೃಪ್ತಿ ಅನವರತ. ಬದುಕಿಗೆ ಸಂತೃಪ್ತಿ ಅನವರತ. ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ. ಸೂರ್ಯ ಚಂದ್ರರ ಬೆಳಕಂತೆ ಬೆಳಗಲಿ ಬಾಲಾಜಿಯವರ ಕನಸಂತೆ. ಜನಪದ ಬಾಲಾಜಿಯವರ ಕನಸಂತೆ. ಅಮ್ಮ ಹೇಳಿದ ಹಾಡು, ಅಪ್ಪ ಹೇಳಿದ ಹಾಡು, ಕುಂತಂತ ಸಬಿಕಾರ ಎದೆ ಹಾಡು. ಕುಂತಂತ ಸಬಿಕಾರ ಎದೆ ಹಾಡು, ಜನಪದ ಬಾಲಾಜಿಯವರ ಮನದಾಡು. ಕೇಕೆ ಕೈ ತಟ್ಟಿ ಹೊಡೆಯುವ ಹೊಸ ಹಾಡು. ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ. ಸೂರ್ಯ ಚಂದ್ರರ ಬೆಳಕಂತೆ ಬೆಳಗಲಿ ಬಾಲಾಜಿಯವರ ಕನಸಂತೆ. ಜನಪದ ಬಾಲಾಜಿಯವರ ಕನಸಂತೆ.
ಜನಪದ ಬಾಲಾಜಿಯವರ ಕನಸಂತೆ. ಪರಿಷತ್ ಗೀತೆಯನ್ನು ಹಾಡಿದಂತಹ ತಮ್ಮಿಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಮುಂದೆ ನಾಡಗೀತೆಯನ್ನು ಶ್ರೀಯುತ ಬಕ್ಕಿ ಮಂಜುನಾಥ್ ಮತ್ತು ತಂಡದವರು ಹಾಡಬೇಕಾಗಿ ಕೇಳ್ಕೊಳ್ತಾ ಇದ್ರಿ. ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ರಿ. Connected. ಈಗ 6 ಕಾರ್ಟ್ರಿಜಸ್ ಮಗುಟದ ನವಮಣಿಯೇ ಗಂಧದ ಚಂದದ ಹೊಂದಿನ ಕಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನಂತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಕನ್ನ ಷಡಕ್ಷರಿ ಪನ್ನ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ತೈರಪ ವೈಸಳರಾಳಿದ ನಾಡೆ ಕಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ಗಂಗಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಎಲ್ಲರಿಗೂ ನಾಡಗೀತೆಯನ್ನು ಸೊಗಸಾಗಿ ಹಾಡೋದ್ರ ಜೊತೆಗೆ ಎಲ್ಲರೂ ಕೂಡ ಸ್ಪಂದಿಸ್ತೀರಾ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಮುಂದೆ ಸ್ವಾಗತವನ್ನು ಕೋರಲಿದ್ದಾರೆ ಶ್ರೀಯುತ ಗಿರೀಶ್ ಪೂಜಾರಿ ಅವರು. ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಗೋಣಿಬೀಡು ಹೋಬಳಿ ಮೂಡಿಗೆರೆ ತಾಲೂಕು
ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭ. ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ, ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಇವರಿಗೆ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ MS ವಿಶಾಲಾಕ್ಷಮ್ಮ, ಜಿಲ್ಲಾ ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಮೂಡಿಗೆರೆ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸುತ್ತಿದ್ದೇನೆ. ಅದೇ ರೀತಿ ಶ್ರೀಮತಿ ಭಾನುಮತಿ HD, ತಾಲೂಕು ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ಮಹಿಳಾ ಘಟಕ ಮೂಡಿಗೆರೆ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ T. ಕಮಲಾಕ್ಷಮ್ಮ, ತಾಲೂಕು ಗೌರವಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಚಿಕ್ಕಮಗಳೂರು, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ದೀಪಿಕಾ ದೀಪಕ್, ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಗೋಣಿಬೀಡು ಹೋಬಳಿ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ KC ಕಾಂತಪ್ಪ, ಜಿಲ್ಲಾ ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ರಾಮನಗರ ಜಿಲ್ಲೆ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಗಣೇಶ್ ಮಗಲಬಕ್ಕಿ, ಜಿಲ್ಲಾ ಪ್ರಧಾನ ಸಂಚಾಲಕರು ಕನ್ನಡ ಸಾಹಿತ್ಯ ಪರಿಷತ್, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಬಕ್ಕಿ ಮಂಜು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಪರಿಷತ್, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಆಗಮಿಸಿದ ಎಲ್ಲರೂ ಹಿರಿಯರು ಹಾಗೂ ಕನ್ನಡ ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಈ ಸ್ವಾಗತ ಭಾಷಣ ಮುಗಿಸುತ್ತಿದ್ದೇನೆ. ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದಂತಹ ಶ್ರೀಯುತ ಗಿರೀಶ್ ಪೂಜಾರಿ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಶ್ರೀಯುತ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಅವರು, ಹಾಗೂ ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಅವರೊಂದಿಗೆ ಎಲ್ಲ ಅತಿಥಿ ಗಣ್ಯರು ಕೂಡ ಸೇರಿ ಅಕ್ಕಿಯನ್ನು ಬೀಸೋ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವಿಶೇಷವಾದ ಒಂದು ಜ್ಯೋತಿ ಬೆಳಗ್ತಾ ಇದೆ. ನಮ್ಮ ಜಾನಪದ ಅಂದ್ರೇ ಅತ್ಯದ್ಭುತ. ಚಪ್ಪಾಳೆ, ಜೋರಾದ ಚಪ್ಪಾಳೆ. ಶರಣೆಂಬೆ ಗುರುವಿಗೆ, ಶರಣೆಂಬೆ ಶಿವನ ಹಡಲಿಗೆ, ಶರಣೆಂಬೆ ಶಿವನ ಹಡಲಿ ಗೌರಮ್ಮಗೆ, ಶರಣೆಂದು ಕಲ್ಲ ಹಿಡಿದೇನ, ಶರಣೆಂದು ಕಲ್ಲ ಹಿಡಿದೇನು. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಈ ಮನೆಗೆ ಮಲ್ಲಿಗೆ ನುಡಿಯೋ ಸೊಸಿ ಬರಲಿ, ಮಲ್ಲಿಗೆ ನುಡಿಯೋ ಸೊಸಿ ಬರಲಿ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ, ಜಲ್ಲ ಜಲ್ಲನೆ ಉದುರಮ್ಮ, ಜಲ್ಲ ಜಲ್ಲನೆ ಉದುರಮ್ಮ, ನಾ ನಿನಗೆ ನೆಲ್ಲಕ್ಕಿ ಪಡಿಯ ನಡೆಸೇನು, ನೆಲ್ಲಕ್ಕಿ ಪಡಿಯ ನಡೆಸೇನು. ಆದವ ನಮ್ಮ ಜೋಳ, ಉಳಿದವ ನಿಮ್ಮ ಹಾಡು, ಈಗ ಸಾಕವ್ವ ನಿನ ಕಲ್ಲು, ಈಗ ಸಾಕವ್ವ ನಿನ ಕಲ್ಲು, ಕೈಯನ ಹಾಕಿದುಂಗೂರ ಸವೆದಾವ, ಹಾಕಿದುಂಗೂರ ಸವೆದಾವ. ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಶಿವನ ಮಡದಿಗೆ, ಶರಣೆಂಬೆ ಶಿವನ
ಕಲ್ಲ ಬಿಟ್ಟೇನ. ಬಹಳ ಅದ್ಭುತವಾಗಿ ಹಾಗೆ ವಿಭಿನ್ನವಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನೆರವೇರಿಸಿದಂತಹ ರಾಜ್ಯಾಧ್ಯಕ್ಷ ಆಗಲಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಒಬ್ಬರು ಶ್ರೀಯುತ ರಘು JS ಜನ್ನಾಪುರ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳು. ದಯವಿಟ್ಟು ವೇದಿಕೆ ಮೇಲೆ ಆಹ್ವಾನಿತರ ಬಗ್ಗೆ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಹಾಗೆ ಈಗ ಕಾರ್ಯಕ್ರಮದಲ್ಲಿ ಮುಂದೆ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ಶ್ರೀಮತಿ ಭಾನುಪತಿ HD, ತಾಲೂಕು ಅಧ್ಯಕ್ಷರು ಖಜಪ್ಪ ಮಹಿಳಾ ಘಟಕ ಮೂಡಿಗೆರೆ. ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಜಾನಪದ ಮನಸ್ಸುಗಳಿಗೆ ವಂದಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನು ನುಡಿಯುತ್ತೇನೆ. ಜಾನಪದ ಪರಿಷತ್ತು ಮಾರ್ಚ್ 6ರಂದು ಸಂಸ್ಥಾಪನಾ ದಿನಾಚರಣೆಗೆ ಜಾನಪದ ಪರಿಷತ್ತನ್ನು ಆಚರಿಸಿದ್ದೇವೆ. ಈ ಜನಪದ ಅಂದರೆ ಜನರು ಅವ್ರ ಬಾಯಿಂದ ಹಾಡು ಹೇಳ್ಕೊಂಡು ಜನಪದ ಹುಟ್ಕೊಳ್ತು. ಹಿಂದಿನ ಕಾಲದಲ್ಲಿ ಜನಪದರು ಎಲ್ಲ ಒಗ್ಗಟ್ಟಾಗಿ ಕೂಗೊಳ್ತಿದ್ರು. ಆದರೆ ಈಗ ಅಂಥ ಒಂದು ಜಾನಪದ ಕಲೆಗಳು ನಶಿಸಿ ಹೋಗುತ್ತಿರುವಾಗ ನಮ್ಮ ಜಾನಪದ ಬಾಲಾಜಿಯವರು ಬಹಳಷ್ಟು ಈ ಜಾನಪದ ಪರಿಷತ್ತನ್ನು ಮುಂದಿನ ಪೀಳಿಗೆಗೆ ತಗೊಂಡು ಹೋಗಬೇಕು ಅಂತ ಬಹಳಷ್ಟು ಶ್ರಮ ವಹಿಸಿ ಈ ಜಾನಪದ ಪರಿಷತ್ತನ್ನು ಈಗ ಮತ್ತೊಮ್ಮೆ ಹುಟ್ಟು ಹಾಕಿದ್ದಾರೆ. ಆ ಒಂದು ಜಾನಪದ ಪರಿಷತ್ತಿಗೆ ಇದೀಗ 10 ವರ್ಷ ತುಂಬಿ ದಶಮಾನೋತ್ಸವವನ್ನು ಕೂಡ ಆಚರಿಸುತ್ತಿದ್ದಾರೆ. ಜಾನಪದ ಅಂದರೆ ಬಾಲಾಜಿ ಅಂದರೆ ಜಾನಪದ ಅಂದರೂ ತಪ್ಪಾಗಲಾರದು. ಅಂಥ ಒಂದು ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಿಗೆ ನಾನು ನಮ್ಮ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನು ನಮ್ಮ ಜಾನಪದ ಬಾಲಾಜಿಯವರಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಎಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸಿ ಧನ್ಯವಾದವನ್ನು ಕೂಡ ಅರ್ಪಿಸುತ್ತೇನೆ. ಇಂಥ ಒಂದು ಜಾನಪದ ಕಲೆ ನಶಿಸಿ ಹೋಗುತ್ತಿರುವಾಗ ಇದು ಮುಂದಿನ ಪೀಳಿಗೆಗೆ ಉಳ್ಕೊಂಡು ಹೋಗಬೇಕು ಅನ್ನೋದ್ರಿಂದ ಈ ಜಾನಪದ ಪರಿಷತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಕಡೆ ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಈ ಜಾನಪದ ಸೊಗಡನ್ನು ಪಸರಿಸುತ್ತಾ ಇದರಿಂದ ನಮ್ಮ ಈ ಒಂದು ಜಾನಪದ ಪರಿಷತ್ತಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಬರದೇ ಇದ್ರೂ ಕೂಡ ಈ ಲಾಕ್ಡೌನ್ ಸಂದರ್ಭದಲ್ಲಿ ಜಾನಪದ ಬಾಲಾಜಿಯವರು ಸಂಜೆ 4ರಿಂದ 7 ಗಂಟೆ ತನಕ ಎಲ್ಲ ಯುವಕರನ್ನು ಸೇರಿಸಿ ಜಾಲತಾಣದಲ್ಲಿ ಜಾಲತಾಣದಲ್ಲಿ ಹರಿಬಿಟ್ಟು, ಹಾಗಾಗಿ ಈ ಜಾನಪದಕ್ಕೆ ನಾವು ಜಾನಪದ ಕಲೆ ಮತ್ತೊಮ್ಮೆ ಮುಂದುವರ್ಕೋಬೇಕಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು. ಈ ಜಾನಪದ ಪರಿಷತ್ತು ಉದ್ದೇಶಗಳು ಏನಂದರೆ, ಸರ್ಕಾರದ ಜನಪದದ ಅಕಾಡೆಮಿ ಯಕ್ಷಗಾನ ಅಕಾಡೆಮಿ ವಿವಿಧ ವಿದ್ಯಾಲಯಗಳಲ್ಲಿದ್ದು ಜಾನಪದ ವಿಭಾಗಗಳು ಜಾನಪದ ವಿಶ್ವವಿದ್ಯಾಲಯ ಮಾಡದ ಜಾನಪದ ವ್ಯಾಪ್ತಿ ಎಲ್ಲ ಕ್ಷೇತ್ರಗಳನ್ನು ಒಳಗೊಳ್ಳುವಂತಾಗಲಿ ಎಂದು ಜಾನಪದ ಕಲೆ, ಸಾಹಿತ್ಯ, ಕಲಾವಿದರ ಸಮೀಕ್ಷೆ ಮತ್ತು ದಾಖಲೀಕರಣ ಪ್ರಕರಣ, ಜಾನಪದ ವಸ್ತು ಸಂಗ್ರಹಾಲಯದ ಸ್ಥಾಪನೆ, ಜಾನಪದ ವಾದ್ಯಗಳ ತಯಾರಿಕೆ, ರಿಪೇರಿ, ಪ್ರದರ್ಶನ, ಕಲೆ, ನೃತ್ಯ, ಹಾಡುಗಳ ತರಬೇತಿ ಕೊಡುವುದು, ಜಾನಪದದ ಕೊಂಡಿಯಾಗಿರುವ ವಯೋವೃದ್ಧ ಕಲಾವಿದರಿಂದ ಯುವಕರಿಗೆ ತರಬೇತಿ ಮಾರ್ಗದರ್ಶನ ಮಾಡಲು ಅವಕಾಶ ಕಲ್ಪಿಸುವುದು, ಜನಪದ ಕಲಾವಿದರ ಸಂಘಟಿಸುವುದು, ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಎಲ್ಲರಿಗೆ ದೊರಕಿಸಿಕೊಡುವುದು, ರಾಜ್ಯದ ವಿವಿಧ ಕಡೆಗಳಲ್ಲಿ ಉಪನ್ಯಾಸ, ಸಮ್ಮೇಳನ, ಕಮ್ಮಟ, ಕಲೆಗಳ ಪ್ರದರ್ಶನ ಏರ್ಪಡಿಸುವುದು, ಆಚರಣೆಗಳನ್ನು ಪರಿಚಯಿಸುವುದು ಇತ್ಯಾದಿ. ಜಾನಪದ ವ್ಯಾಪ್ತಿಯಲ್ಲಿ ಅರಿತು ತರಬೇತಿ ಕೇಂದ್ರ, ಜಾನಪದ ಪ್ರಪಂಚ ಸ್ಥಾಪಿಸಿದರು. ಜಾನಪದ ಯುವ ಸಮುದಾಯದಲ್ಲಿ ಬೆಳೆಯಬೇಕು ಎಂಬ ಕನ್ನಡ ಜಾನಪದ ಯುವ ಬ್ರಿಗೇಡನ್ನು ಕೂಡ ಸ್ಥಾಪಿಸಿದರು. ಇಂಥ ಒಂದು ಜಾನಪದ ಕಲೆಗಳನ್ನು ನಶಿಸಿ ಹೋಗಲು ಬಿಡದೆ ಎಲ್ಲರಿಗೂ ಅವರ ತಮ್ಮ ಸ್ವಂತ ಕೈಯಾರೆ ಲಾಕ್ಡೌನ್ ಸಮಯದಲ್ಲಿ ಅನೇಕ ಬಡವರಿಗೆ ಅವರು ಕೈಯಾರೆ ಅವರ ಒಂದು ಕಾರ್ಯಕ್ರಮಕ್ಕೆ ಅವರು ಲಾಕ್ಡೌನ್ನಲ್ಲಿ ಎಲ್ಲರೂ ಮನೆಯೊಳಗೆ ಕೂತ್ಕೊಂಡಾಗ ಅವರ ಕೆಲಸ ಕಾರ್ಯಗಳಿಲ್ಲದಿದ್ದಾಗ ಅವರ ಹಣಕಾಸಿನ ತೊಂದರೆ ಇದ್ದಾಗ ಇವರು ಎಲ್ಲರಿಗೂ ದಾನ ಮಾಡಿದ್ದಾರೆ. ಹಾಗೆಯೇ ಇವರು ಬಹಳ ಸ್ನೇಹಜೀವಿಗಳು.
ಬಡವ ಶ್ರೀಮಂತ ಅಂತ ಯಾವುದನ್ನು ಪರಿಗಣಿಸದೆ ಎಲ್ಲರನ್ನು ಒಂದೇ ರೀತಿಯಾಗಿ ಕಾಣುತ್ತಾ ಇಂಥ ಜಾನಪದ ಕಲೆಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕಂತ ಎಲ್ಲ ತಾಲೂಕಿನಲ್ಲಿ ಹೋಬಳಿಗಳಲ್ಲಿ ಮಹಿಳಾ ಘಟಕ ಕಳೆದ ಬಾರಿ ತಾಲೂಕು ಅಧ್ಯಕ್ಷರಾಗಿ ನಾನು 2 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಈಗ ಮತ್ತೊಮ್ಮೆ ನನ್ನ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅವ್ರು ಮಾಡಿದರು. ಮಹಿಳಾ ಘಟಕದ ಮಹಿಳೆಯರು ಹೆಚ್ಚು ಆಸಕ್ತಿವಂತರಂತ ಅವರು ಮಹಿಳಾ ಘಟಕಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಮ್ಮನವರು ಕೂಡ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಜಾನಪದ ಬಾಲಾಜಿಯವರು. ಈ ಒಂದು ಜಾನಪದ ಕಲೆಯನ್ನು ಉಳಿಸುವಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು. ಯಾಕಂದರೆ ಈ ಜಾನಪದ ನಶಿಸಿ ಹೋಗಬಾರ್ದು. ಜನಪದ ಇದ್ದರೆ ಮಾತ್ರ ನಮ್ಮ ಜನಜೀವನ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದು ಭಾವನೆ. ಹಾಗಾಗಿ ಈ ಜನಪದ ಪರಿಷತ್ತನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ 2016 ಮಾರ್ಚ್ 6ರಂದು ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈಗ ದಶಮಾನೋತ್ಸವ ಆಚರಿಸ್ತಿದ್ದಾರೆ. ಇಂಥ ಒಂದು ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಜಾನಪದವನ್ನು ಉಳಿಸಲು ಶ್ರಮಿಸಬೇಕೆಂದು ಕೇಳ್ಕೊಳ್ತಾ ನನಗೆ ಈ ಒಂದು ವೇದಿಕೆಯಲ್ಲಿ ಪ್ರಾಸ್ತಾವಿಕ ನುಡಿಯಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ 1-2 ಮಾತುಗಳನ್ನು ಮುಗಿಸುತ್ತೇನೆ. ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಶ್ರೀಮತಿ ಭಾನುಮತಿ HD ತಾಲೂಕು ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮುಂದೆ ಪದವಿ ಸ್ವೀಕಾರ ಪದವಿ ಪ್ರದಾನವನ್ನು ಮಾಡಲಿದ್ದಾರೆ ಶ್ರೀಮತಿ T ಕಮಲಾಕ್ಷಮ್ಮನವರು. ಈಗ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿದಂತಹ ಉದ್ಘಾಟಕರು ಕಾರ್ಯಕ್ರಮ ಉದ್ದೇಶಿಸಿ 1-2 ಮಾತಾಡಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಉದ್ಘಾಟಕರ ನುಡಿಯನ್ನು ನುಡಿಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಜಾನಪದ ಮೂಲೆಗುಂಪಾದರೆ ಮಾನವ ಜನಾಂಗ ಮುಖಾದಂತೆ, ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು. ಸುಮಾರು 257 ನೃತ್ಯ ಕಲೆಗಳು, 55 ಪದಗಳು, 5 ಮಹಾಕಾವ್ಯಗಳು, 78 ಖಂಡಕಾವ್ಯಗಳು ಕರ್ನಾಟಕದಲ್ಲಿ ಜೀಶಪ್ಪ ಅವ್ರ ಕಾಲದಲ್ಲೇ ದಾಖಲಾಗಿತ್ತು. ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ತಕ್ಕಂಥ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕದಿಂದ ಆಗ್ತಾಯಿದೆ. ಪುರುಷ ಪ್ರಧಾನವಾದಂಥ ಈ ಕಾಲದಲ್ಲಿ ಮಹಿಳೆಯರಿಗೆ ಮಾನ್ಯತೆ ಕೊಡಬೇಕು ಅಂತೇಳಿ ಕನ್ನಡ ಜಾನಪದ ಪರಿಷತ್ 2022ರಲ್ಲಿ ಪ್ರಥಮ ಮಹಿಳಾ ಘಟಕವನ್ನು ರಾಯಚೂರಲ್ಲಿ ಮಾಡಿ, ರಾಯಚೂರಲ್ಲಿ ಅದ್ಧೂರಿಯಾದಂಥ ಒಂದು ಮಹಿಳಾ ಸಮ್ಮೇಳನ ಮಾಡಿದ್ವಿ. ಆ ಸಮ್ಮೇಳನ ಸುಮಾರು 3,000 ಮಹಿಳೆಯರು ರಾಯಚೂರಲ್ಲಿ ಸೇರಿದಂಥ ಆ ಸಮ್ಮೇಳನ ಭಾಳ ಯಶಸ್ವಿಯಾದಂಥ ಸಂದರ್ಭದಲ್ಲಿ ನಾವು ಅಂದ್ಕೊಂಡ್ವಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮಹಿಳಾ ಘಟಕ ಮಾಡಬೇಕು ಅಂತ. ಈ ದಶಮಾನೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ಕನ್ನಡ ಜಾನಪದ ಪರಿಷತ್ತಿನ ಮಹಿಳಾ ಘಟಕಗಳನ್ನು ರಾಜ್ಯದ 31 ಜಿಲ್ಲೆಗಳಲ್ಲೂ ಮಾಡತಕ್ಕಂಥ ಒಂದು ಕೆಲಸ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನಮ್ಮಲ್ಲಿ ಯುವ ಘಟಕಗಳು ಸಹ 31 ಜಿಲ್ಲೆಗಳಲ್ಲಿದೆ. ಮುಂದಿನ ದಿನಗಳಲ್ಲಿ ಭಾಳ ಸಂತೋಷ ಅಂದರೆ ಈ ದಶಮಾನೋತ್ಸವದಲ್ಲಿ ನಾವು ಸಿಂಗಾಪುರ್ ಮತ್ತು ಆಫ್ರಿಕಾ ದೇಶದ ಜಾಂಬಿಯಾ ಮತ್ತು ಮಲೇಷ್ಯಾ 3 ದೇಶಗಳಲ್ಲೂ ಸಹ ಘಟಕಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಉದ್ದೇಶ ಹೊಂದಿದ್ದೀವಿ. ಮತ್ತು ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಎಲ್ಲವನ್ನೂ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಮಹಿಳೆಯರು ಜಾನಪದನ ಉಳಿಸಿರ್ತಕ್ಕಂಥದ್ದು, ಬೆಳೆಸಿರ್ತಕ್ಕಂಥದ್ದು ಮತ್ತು ಇವತ್ತು ಜೀವಂತವಾಗಿ ಏನಾದ್ರು ಜಾನಪದ ಇದೆ ಅಂದರೆ ಮಹಿಳೆಯರಿಂದ. ಮಗು ತೊಟ್ಲಲ್ಲಿ ಹುಟ್ಟತಕ್ಕಂಥ ಸಂದರ್ಭದಿಂದ ಹಿಡಿದು ಚಟ್ಟಕ್ಕೆ ಹೋಗೋವರೆಗೂ ಇರ್ತಕ್ಕಂಥ ಎಲ್ಲ ಪಯಣವೇ ಜಾನಪದವನ್ನು ಪ್ರತಿನಿತ್ಯ ಜೀವಂತವಾಗಿ ಇಟ್ಟಿರ್ತಕ್ಕಂಥದ್ದೇ ಮಹಿಳೆಯರು. ಅದಕ್ಕೆ ಮಹಿಳೆಯರಿಗೆ ನಾನು ಅಭಿನಂದಿಸ್ತೀನಿ. ರಾಜ್ಯದಲ್ಲಿ ಬಹುತೇಕ ಮಹಿಳಾ ಘಟಕಗಳು, ಬೆಂಗಳೂರು ನಗರದಲ್ಲೂ ಸಹ ನಾವು 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಮಹಿಳಾ ಘಟಕಗಳನ್ನು ಪ್ರಾರಂಭಿಸಿದ್ದೀವಿ. ಈಗ ಬೆಂಗಳೂರಿನಂಥ ಕಾಂಕ್ರೀಟ್ ಕಾಡುಗಳಲ್ಲೂ ಸಹ ಅಕ್ಟೋಬರ್ 12ಕ್ಕೆ ಒಂದು ಮಹಿಳಾ ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ. ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿಶಾಲಾಕ್ಷಮ್ಮ ಅವರು ಮಹಿಳಾ ಘಟಕದ ಅಧ್ಯಕ್ಷರಾದ ಮೇಲೆ ಭಾಳ ಕ್ರಿಯಾಶೀಲವಾಗಿ ತಾಲೂಕುಗಳು ಮುಗಿಸಿ ಹೋಬಳಿ ಘಟಕಗಳು, ಗ್ರಾಮ ಘಟಕಗಳಿಗೆ ಮುಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ. ಮತ್ತು ಅವರು ಸಹ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು ತರೀಕೆರೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಭಾಳ ವಿಶೇಷವಾಗಿ ರಾಜ್ಯದ 31 ಜಿಲ್ಲೆಯ ಕಲಾವಿದರನ್ನ, ವಿದ್ವಾಂಸರನ್ನ, ಸಾಹಿತಿಗಳನ್ನ ಸೇರಿಸಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಈ ಹಿಂದೆ ನಮ್ಮ ಕನ್ನಡ ಜಾನಪದ ಪರಿಷತ್ಗೆ ಸೂರಿ ಶ್ರೀನಿವಾಸ್ ಅವರು 5 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ 5 ಅಲ್ಲ 7 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು. ಅವರಿದ್ದಂಥ ಕಾಲದಲ್ಲೇ ಕನ್ನಡ ಜಾನಪದ ಪರಿಷತ್ತನ್ನು ಬಹಳ ವಿಶೇಷವಾಗಿ ಕಟ್ಟತಕ್ಕಂಥ ಒಂದು ಕೆಲಸ ಅವ್ರು ಮಾಡಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಅಭಿನಂದನೆಗಳು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದಂಥ ಸದಸ್ಯರು ಆದಂಥ ಕಮಲಾಕ್ಷಮ್ಮ ಅವರಿದ್ದಾರೆ, ರಾಮನಗರ ಜಿಲ್ಲಾಧ್ಯಕ್ಷರಾದಂಥ ಕಾಂತಪ್ಪ ಅವರಿದ್ದಾರೆ, ಹಾಗೂ ತಾಲೂಕು ಅಧ್ಯಕ್ಷರು ಭಾನುಮತಿಯವರಿದ್ದಾರೆ, ಹೋಬಳಿ ಘಟಕದ ಅಧ್ಯಕ್ಷರು ದೀಪಿಕಾ ಅವರಿದ್ದಾರೆ, ಹಾಗೂ ವಿಶೇಷವಾಗಿ ವೇದಿಕೆಯಲ್ಲಿರ್ತಕ್ಕಂಥ
ಗಣೇಶ್ ಸರ್ ಅವರು, ರಘು, ಗಿರೀಶ್ ಅವರು, ಲಕ್ಷ್ಮಿ, ರಾಮಚಂದ್ರ ಅವರು, ಗಣೇಶ್, ಬಕ್ಕಿ ಮಂಜು ಅವರು ಎಲ್ಲರನ್ನೂ ಸಹ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ, ನಿರೂಪಕರು ಎಲ್ಲರಿಗೂ ಸಹ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಜಾನಪದವನ್ನು ನಾವು ಗಟ್ಟಿಗೊಳಿಸಬೇಕಾಗಿದೆ, ಮುರಿದು ಕಟ್ಟಬೇಕಾಗಿದೆ. ಹೇಗೆ ನಾವು ಪಾಶ್ಚಾತ್ಯ ಸಂಸ್ಕೃತಿಗಳು ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆಯೋ ಅದೇ ರೀತಿ ನಾವು ಅದರ ವಿರುದ್ಧವಾದಂಥ ಒಂದು ದಾಳಿಗೆ ಗಟ್ಟಿಯಾಗಬೇಕು. ಗಟ್ಟಿತನದಿಂದ ನಾವು ಹಿಂದೆ ಇರ್ತಕ್ಕಂಥ 10 ದಿನ ಮದುವೆ, 8 ದಿನ ಆಗ್ತಿತ್ತಂಥ ಮದುವೆ ಇವತ್ತು 10 ಗಂಟೆಗಳಲ್ಲಿ ಮುಗಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಬಂದ್ಬಿಟ್ಟಿದ್ದೀವಿ. ಅವನ್ನೆಲ್ಲ ಮತ್ತೆ ಪುನರಾರಂಭ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ. ಹಳ್ಳಿಗಳಲ್ಲಿರ್ತಕ್ಕಂಥ ಜನಪದ ಕಲಾವಿದರ ಸಮೀಕ್ಷೆ ಆಗಬೇಕಾಗಿದೆ. ಎಷ್ಟು ಜನ ಕಲಾವಿದರಂತ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ ಮೂಲಕ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಈ ಜಾನಪದ ಪರಿಷತ್ತಿನ ಈ ಹೋಬಳಿ ಘಟಕದವರು ಕಲಾವಿದರ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥ ಒಂದು ಕೆಲಸ, ಕಲಾವಿದರ ಮಾಹಿತಿಯನ್ನು ಸಂಗ್ರಹ ಮಾಡಿ ಅದನ್ನು ತಾಲೂಕು ಮತ್ತು ಜಿಲ್ಲಾ ಘಟಕಕ್ಕೆ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಒಂದು ಕೈಪಿಡಿ ತರ್ತೀವಿ. ಜಿಲ್ಲೆಯ ಕನ್ನಡ ಜಾನಪದ ಪರಿಷತ್ತಿನ ಮಹಿಳಾ ಕಲಾವಿದರ ಒಂದು ಕೈಪಿಡಿ ಸಹ ತರಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಮುಂದಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ನಾನು 2 ಮಾತಿಗೆ ವಿರಾಮ ನೀಡ್ತಿದ್ದೀನಿ. ಜನಪದ ಉಳಿಸಿ, ಬೆಳೆಸಿ, ಬಳಕೆ ಮಾಡಿ. ಜೈ ಜಾನಪದ. ಖಂಡಿತ ಸರ್. ನಮ್ಮ ಭಾರತ ದೇಶದಲ್ಲೇ ಕನ್ನಡ ಜಾನಪದ ಒಂದು ವಿಭಿನ್ನವಾಗಿದೆ, ಶ್ರೀಮಂತವಾಗಿದೆ. ಹಾಗೆ ಭಾರತದಾದ್ಯಂತ ಅಲ್ಲದೆ ಹೊರದೇಶಗಳಲ್ಲೂ ಕೂಡ ಹೆಸರು ಮಾಡ್ತಾ ಇದೆ. ಒಂದು ತನ್ನದೇ ಆದ ಜನಪದ ಒಂದು ಶೈಲಿಯನ್ನು ಮುಡುಪಾಗಿಡ್ತಾ ಇದೆ ಅಂತ ಹೇಳ್ತಾ, ನಿಮ್ಮ ಒಂದು ಉದ್ಘಾಟಕರ ನುಡಿಯನ್ನು ನುಡಿದಂಥ ನನಗೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಮುಂದೆ ಪದವಿ ಸ್ವೀಕಾರವನ್ನು ಶ್ರೀಮತಿ ದೀಪಿಕಾ ದೀಪಕ್ ಅವರು ಮಾಡಬೇಕು. ಅವರಿಗೆ ಪದವಿ ಪ್ರದಾನವನ್ನು ಶ್ರೀಮತಿ ಟಿ ಕಮಲಾಕ್ಷಮ್ಮನವರು ನೆರವೇರಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಉದ್ಘಾಟನೆಯ ಪದಗ್ರಹಣ ಸಮಾರಂಭದಲ್ಲಿ ಈಗ ಗೋಣಿಬೀಡು ಹೋಬಳಿಯ ಅಧ್ಯಕ್ಷರ ಒಂದು ಸ್ಥಾನದ ಪದವಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಶ್ರೀಮತಿ ದೀಪಿಕಾ ದೀಪಕ್ ಅವರಿಗೆ ಪದವಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ಶ್ರೀಮತಿ ಟಿ ಕಮಲಾಕ್ಷಮ್ಮನವರು ಹಾಗೆ ರಾಜ್ಯಾಧ್ಯಕ್ಷರು ಹಾಗೆ ಜಿಲ್ಲಾಧ್ಯಕ್ಷರು ಎಲ್ಲ ಅತಿಥಿಗಳೊಂದಿಗೆ ಇವರು ತಮ್ಮ ಒಂದು ಪದವಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ, ನಿಮ್ಮಿಂದ ಹಲವಾರು ಕಾರ್ಯಕ್ರಮಗಳು ಮೂಡಿ ಬರಲಿ, ಇನ್ನಷ್ಟು ಹಲವಾರು ಕಲಾವಿದರಿಗೆ ವೇದಿಕೆ ಸಿಗುವಂತಾಗಲಿ ಅಂತ ಈ ಕಾರ್ಯಕ್ರಮದ ಹೀಗೆ ಕಾರ್ಯದರ್ಶಿಗಳು ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀಮತಿ ಆಶಾ ಜಯಕುಮಾರ್ ಅವರು ತಮ್ಮ ಕಾರ್ಯದರ್ಶಿಯಾಗಿ ಪದವಿಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸದಸ್ಯರುಗಳಾಗಿ ಶ್ರೀಮತಿ ಪದ್ಮಶ್ರೀ ಅಶೋಕ್ ಅವರು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಸಂಭ್ರಮ ಅವರು, ಶ್ರೀಮತಿ ಸವಿತಾ ಅಪ್ಪುಚಾರ್ಯ ಅವರು, ಹಾಗೆ ಶ್ರೀಮತಿ ಗಂಗಮ್ಮರವರು, ಹಾಗೆ ಕುಮಾರಿ ವೀಣಾ ನಿಡಗೋಡು ಇವರು ಸಲಹಾ ಸದಸ್ಯರುಗಳಾಗಿರ್ತಾರೆ. ಜೋರದ ಚಪ್ಪಾಳೆ ಬರಲಿ. ನಿಮಗೆಲ್ಲರಿಗೂ ಈ ಒಂದು ಜವಾಬ್ದಾರಿಯುತ ಸ್ಥಾನವನ್ನು ನೀಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು. ಬಹಳ ಜವಾಬ್ದಾರಿಯುತವಾಗಿ ತಮ್ಮ ಹೋಬಳಿಯ ಒಂದು ಜಾನಪದ ಪರಿಷತ್ತಿನ ಜೋರದ ಚಪ್ಪಾಳೆ ನಮ್ಮ ಗೋಣಿಬೀಡು ಹೋಬಳಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ಸದಸ್ಯರುಗಳಿಗೆ. ಪದವಾಗಿ ಈ ದಿನ ಗೋಣಿಬೀಡು ಹೋಬಳಿಯ ಅಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ, ಸದಸ್ಯರುಗಳಾಗಿ ಪದವಿ ಸ್ವೀಕಾರವನ್ನು ಮಾಡಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಪದವಿ ಪ್ರದಾನ ಮಾಡಿದಂತಹ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಮುಖ್ಯ ಅತಿಥಿಗಳ ಭಾಷಣ ಶ್ರೀಮತಿ
ರಾಮನಗರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ.ಸಿ. ಕಾಂತಪ್ಪ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಸರ್. ಎಲ್ರಿಗೂ ನಮಸ್ಕಾರ. ಕನ್ನಡ ಜನಪದ ಪರಿಷತ್ ಬೆಂಗಳೂರು, ಕನ್ನಡ ಜನಪದ ಪರಿಷತ್ ಮಹಿಳಾ ಘಟಕ ಚಿಕ್ಕಮಗಳೂರು, ಕನ್ನಡ ಜನಪದ ಪರಿಷತ್ ಮಹಿಳಾ ಘಟಕ ಮೂಡಿಗೆರೆ, ಕನ್ನಡ ಜನಪದ ಪರಿಷತ್ ಮಹಿಳಾ ಘಟಕ ಗೋಣಿಗೋಡು ಹೋಬಳಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ಈಗ ತಾನೇ ಉದ್ಘಾಟನೆ ಮಾಡಿರ್ತಕ್ಕಂಥ ಕನ್ನಡ ಜನಪದ ಪರಿಷತ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಸರ್ ಅವರೇ, ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರಾದ ವಿಶಾಲಾಕ್ಷಮ್ಮ ಅವರೇ, ತಾಲೂಕು ಅಧ್ಯಕ್ಷರಾದ ಭಾನುಮತಿ ಮೇಡಮ್ ಅವರೇ, ಪದವಿ ಪ್ರದಾನ ಮಾಡಿರ್ತಕ್ಕಂಥ ಕಮಲಾಕ್ಷಮ್ಮ ಅವರೇ, ಪದವಿ ಸ್ವೀಕರಿಸಿದಂಥ ಈ ಒಂದು ಹೋಬಳಿ ಘಟಕದ ಅಧ್ಯಕ್ಷರಾದ ದೀಪಿಕಾನವರೇ, ಸೂರ್ಯ ಶ್ರೀನಿವಾಸ್ ಅವರೇ, ಗೋಣಿತೋಟ ರತ್ನಾಕರ ಅನುಪಸ್ಥಿತಿಯಲ್ಲಿ ಅವರೇ, ರಘು ಜೆ.ಎಸ್. ಅವರೇ, ಗಿರೀಶ್ ಪೂಜಾರಿ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ, ವೇದಿಕೆ ಮುಂಭಾಗದಂಥ ಜಾನಪದ ಮನುಷ್ಯಗಳೇ. ಕನ್ನಡ ಜಾನಪದ ಪರಿಷತ್ 2015 ಮಾರ್ಚ್ 6ರಂದು ಸ್ಥಾಪನೆಗೊಂಡು ಸುಮಾರು 12,000 ಕಾರ್ಯಕ್ರಮಗಳನ್ನು ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿಕೊಂತ ಈ ಒಂದು ನಶಿಸಿ ಹೋಗುವಂಥ ಕಲೆಯನ್ನು, ಅದರಲ್ಲೂ ಮಹಿಳೆಯರಿಂದ ಹುಟ್ಟಿದಂಥ ಜನಪದ ಕಲೆಯನ್ನು, ಮಹಿಳಾ ಘಟಕಗಳನ್ನು ಹುಟ್ಟುಹಾಕುವುದರ ಮುಖಾಂತರ ಮುಂದಿನ ತಲೆಮಾರಿಗೆ ಈ ಒಂದು ಜಾನಪದ ಸಂಸ್ಕೃತಿಯನ್ನು ಕೊಂಡೊಯ್ಯುವ ನಿಟ್ಟಿನಲ್ಲಿ ಬಾಲಾಜಿ ಸರ್ ಅವರು ತುಂಬ ಉತ್ಸುಕತೆಯಿಂದ ಅವರಿಗೆ ಕಾಲಲ್ಲಿ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯಾದ್ಯಂತ ಈ ಒಂದು ಜಿಲ್ಲೆ ಇದು ನಾಳೆ ಬೆಳಗ್ಗೆ ಇನ್ನೊಂದು ಜಿಲ್ಲೆ ಇರ್ತಾರೆ. ನಾನು ಒಂದು 6-7 ವರ್ಷದಿಂದ ಅವರ ಸಹಪಾಠಿಯಾಗಿ ಒಡನಾಡಿಯಾಗಿ ನಾನು ಬಿಡುವಿನ ಟೈಮ್ನಲ್ಲಿ ಅವರ ಜೊತೆ ನಾನು ಪ್ರವಾಸ ಕೈಗೊಂಡಾಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ. ಅವರ 24 ಗಂಟೆನೂ ಅವರು ಮನಸ್ಸಲ್ಲಿರೋದು ಜಾನಪದ, ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅವರಿಗೆ. ಜನಪದ ಜನಪದ ಜನಪದ, ಯಾಕೆಂದರೆ ಅವ್ರಿಗೆ ಅದಕ್ಕೋಸ್ಕರ ಜನಪದ ಬಾಲಾಜಿ ಅಂತಲೇ ಅವರ ಒಂದು ಹೆಸರು ಇದಾಗಿದೆ. ಏಕೆಂದರೆ ಅವರು 28-30 ವರ್ಷಗಳ ಒಂದು ಸೇವೆಯಲ್ಲಿ ಜನಪದ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ಯಾಕಂದರೆ ಯಾವುದನ್ನ ವಿಚಾರ ಜನಪದ ಬಗ್ಗೆ ಕೇಳಿದ್ರೆ ಅವ್ರ ಹತ್ರ ಒಂದು ಬ್ರಹ್ಮಾಂಡನೇ ಇದೆ ಜನಪದ ಬಗ್ಗೆ. ಯಾಕೆಂದರೆ ಯಾರು ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಆ ರೀತಿ ಇದೆ. ನಾನು ಎಲ್ಲೋ ಒಂದು ಕಡೆ 2018ರಲ್ಲಿ ರೋಟರಿ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಆಹ್ವಾನಿಸಿದರು. ಆ ಒಂದು ಸಮಯದಲ್ಲಿ ಅವ್ರ ಹತ್ರ ನಾನು ಹೇಳಿದೆ, ನನ್ನ ಒಂದು ಸೇವಾ ಮನೋಭಾವ ವಿಚಾರದಲ್ಲಿ ಬಂದಾಗ, ನೀವು ನನ್ನ ಜೊತೆ ಇರಿ, ನನ್ನ ಜೊತೆ ಕಾರ್ಯಕ್ರಮಕ್ಕೆ ಬನ್ನಿ, ನೀವು ನೋಡಿ ಜನಪದ ಬಗ್ಗೆ ಏನಂತ ಹೇಳಿ. ಅಲ್ಲಿಂದ ಶುರು ಮಾಡೋದು 2018 7 ವರ್ಷ ಆಯಿತು ಅವ್ರ ಜೊತೆ ಪಯಣ ಶುರು ಮಾಡಿ. ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ನಮಗೆ ಯಾವುದೇ ರಂಗದಲ್ಲಿ ನಾವು ಸೇವೆ ಸಲ್ಲಿಸಕ್ಕೆ ಹೋದ್ರೂ ತುಂಬ ಆತ್ಮತೃಪ್ತಿ ಅಂತ ಇರಬೇಕು. ಆ ಆತ್ಮತೃಪ್ತಿ, ಆತ್ಮಸಂತೋಷ ಎಲ್ಲ ಒಂದು ಕಡೆ ನಮ್ಮಿಂದ ಒಂದು ಸೇವೆ ಆಗಬೇಕು ಸಮಾಜಕ್ಕೆ ಒಂಥರ ಅಂತೇಳಿ ಒಂದಿದ್ರೆ ಅದು ಜಾನಪದ ಪರಿಷತ್ತು. ಏಕೆಂದರೆ ಇದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, ಎಲ್ಲರೂ ಸೇರೋಣ. ಅವರ ಆಸೆ ಇದ್ದಂತೆ ನಮ್ಮ ನಶಿಸಿ ಹೋಗ್ತಿರುವ ಜನಪದ ಕಲೆಯನ್ನು ಮುಂದಿನ ತರುವ ನಿಟ್ಟಿನಲ್ಲಿ ಅವರು ತುಂಬ ಅವಶ್ಯಕತೆ ಮಾಡ್ತಾ ಇದ್ದಾರೆ. ಕರೋನಾ ಕಾಲಘಟ್ಟದಲ್ಲಿ ಎಲ್ಲರೂ ನಾವು ಬೀಗ ಹಾಕೊಂಡು ಮನೆ ಒಳಗಡೆ ಕುಳಿತಿದ್ವಿ. ಆದರೆ ಅವರು ಆನ್ಲೈನಲ್ಲಿ ಜನಪದ ಕಲೆಯನ್ನು ಉಳಿಸುವ ನಿಟ್ಟಿನಲ್ಲಿ 101 ಕಾರ್ಯಕ್ರಮವನ್ನು ಆನ್ಲೈನ್ ಮುಖಾಂತರ ಪ್ರತಿದಿನ ಆನ್ಲೈನಲ್ಲಿ ಜನಪದ ಕಾರ್ಯಕ್ರಮ, ಜನಪದ ಸಮ್ಮೇಳನ ಈ ಥರ ಒಂದು ಕಾರ್ಯಕ್ರಮ ನಡೆಸುವ ಮುಖಾಂತರ ತುಂಬ ಉತ್ಸುಕತೆಯಿಂದ ಕಾರ್ಯಕ್ರಮ ಮಾಡಿದ್ದಾರೆ. ಜಾನಪದ ಯೂತ್ ಬ್ರಿಗೇಡ್ ಅಂತ ಸಂಸ್ಥೆಯನ್ನು 2020 ಏಪ್ರಿಲ್ 25ರಂದು ಅವರ ಹುಟ್ಟುಹಬ್ಬ ದಿನದಂದು ಹುಟ್ಟುಹಾಕಿ 32,000 ಹಳ್ಳಿಗಳಿದೆ ಕರ್ನಾಟಕದಲ್ಲಿ. 32,000 ಹಳ್ಳಿಗಳಲ್ಲಿ ಗ್ರಾಮ ಸಂಚಾಲಕರನ್ನು ನೇಮಿಸುವ ಮುಖಾಂತರ ಅಲ್ಲಿ ಸ್ಥಳೀಯವಾಗಿ ನಡೀತಕ್ಕಂಥ ಜನಪದ ಕಲೆಗಳನ್ನು ದಾಖಲೀಕರಣ ಮಾಡಿ ಆ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಮುಂದಿನ ತಲೆಮಾರಿಗೆ ಅದೊಂದು ದಾಖಲೀಕರಣ ಆಗಲಿ ಅಂತೇಳಿ ತುಂಬ ಅವಶ್ಯಕತೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೇರಿ ನಮ್ಮ ಸಂಸ್ಕೃತಿ, ನಮ್ಮ ಮಹಿಳೆಯರಿಂದ ಹುಟ್ಟಿದಾಗಂಥ ಈ ಒಂದು ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿನಲ್ಲಿ ತುಂಬ ಅವಶ್ಯಕತೆ ಆಡ್ತಾ ಇದ್ದಾರೆ. ನಾವೆಲ್ಲ ಸೇರಿ ಅವ್ರ ಜೊತೆ ಜನಪದ ತೇರನ್ನು ಎಳೆಯೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೊಂದೆರಡು ಮಾತಾಡ್ಕೊಂಡು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮನ್ನೆಲ್ಲ ಕುರಿತು ಬಹಳ ಪ್ರೀತಿಯಿಂದ ಮಾತನಾಡಿದಂತಹ ಶ್ರೀ ಕೆ.ಸಿ. ಕಾಂತಪ್ಪ ಸರ್ ಜಿಲ್ಲಾಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಶ್ರೀಯುತ ಗಣೇಶ್ ಮಗಲ್ಮಕ್ಕಿ ಜಿಲ್ಲಾ ಪ್ರಧಾನ ಸಂಚಾಲಕರು ಇವರು ಹಾರೈಕೆಯಿಂದ ಹಾಡು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಸಭಾಧ್ಯಕ್ಷರೇ, ವೇದಿಕೆ ಮೇಲಿರುವ ಎಲ್ಲ ಘಟಾನುಘಟಿ ನಾಯಕರುಗಳೇ, ಆಹ್ವಾನಿತರೆ, ಜನಪದ ಇರಲಿ, ಅದರ ಹಿಂದುಗಡೆ ಕನ್ನಡ ಇದೆ. ಯಾವುದೇ ಕರ್ನಾಟಕ ಇರಲಿ ಕನ್ನಡ ಇದೆ. ಕನ್ನಡ ಅಂದರೆ ಸಾಹಿತ್ಯ ಪರಿಷತ್ ಅಂದರೆ ಕನ್ನಡಕ್ಕಾಗಿ ಕೆಲಸ ಮಾಡೋಂಥದ್ದು. ಜಾನಪದ ಅಂದ ತಕ್ಷಣವೇ ಅರ್ಥ ಆಗೋಂಥದ್ದು ನಮ್ಮದೇ ಅಂತ. ಇಲ್ಲಿರೋರಲ್ಲಿ 80% ಜನಪದದವರು ಎಲ್ಲರೂ. ಹಾಗಾಗಿ ಅದರಲ್ಲೂ ಗೋಣಿಬೀಡು ಹೋಬಳಿ ಘಟಕವನ್ನು
ಪ್ರಾರಂಭ ಮಾಡಿದ್ದು ಒಂದು ವಿಶೇಷ ನನಗನ್ಸಿರೋದು. ಅಂಗನವಾಡಿ ಟೀಚರ್ಗಳನ್ನು ಯಾವುದೇ ಸಂಘ ಸಂಸ್ಥೆಯಲ್ಲಿ ಗುರುಸ್ತಕ್ಕಂಥದ್ದು ತುಂಬ ಕಡಿಮೆ. ಸಾಹಿತ್ಯ ಪರಿಷತ್ ಇರಲಿ, ಯಾವುದೇ ಇರಲಿ, ಪ್ರೈಮರಿ ಸ್ಕೂಲ್ ಮೇಸ್ಟ್ರು, ಅಲ್ಲಿಂದ ಮೇಲೆ ಲೆಕ್ಚರ್ಸು, ಹೀಗೆ. ಆದರೆ ಇವತ್ತು ಅಂಗನವಾಡಿ ಟೀಚರ್ ಒಬ್ಬರು ದೀಪಿಕಾ ಇವತ್ತು ಅಧ್ಯಕ್ಷರಾಗಿದ್ದಾರೆ, ಆಶಾ ಜಯಕುಮಾರ್ ಕಾರ್ಯದರ್ಶಿ ಆಗಿದ್ದಾರೆ. ಅಂದರೆ ಇಬ್ಬರು ಅಂಗನವಾಡಿ ಟೀಚರ್ಸ್. ಇವರಿಗೆ ಒಂದು ಅಧಿಕಾರ ಕೊಟ್ಟಂಥದ್ದು. ಜಾನಪದ ನಿಜವಾಗ್ಲೂ ಶುರುವಾಗಂಥದ್ದೇ ಅಂಗನವಾಡಿಗಳಲ್ಲಿ. ಮಕ್ಕಳ ಜೊತೆಯಲ್ಲೇ ಜಾನಪದ ಶುರುವಾಗುತ್ತೆ. ಹಾಗಾಗಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಾ ಅವರಿಗೆ ಶುಭ ಹಾರೈಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಶುಭ ಹಾರೈಸಿದಂತಹ ಶ್ರೀಯುತ ಗಣೇಶ್ ಮಗ್ಗಲ್ಮಕ್ಕಿ ಸರ್ ಅವರಿಗೆ ಧನ್ಯವಾದಗಳು. ಇವರು ಕಾರ್ಯಕ್ರಮದ ನಿಮಿತ್ತ ತುರ್ತಾಗಿ ತೆರಳಬೇಕಾಗಿರೋದ್ರಿಂದ ಅವರಿಗೆ ಬೀಳ್ಕೊಡುಗೆಯನ್ನು ಕೊಡೋಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಗೌಣಿಬೀಡು ಹೋಬಳಿ ಘಟಕದ ಕಡೆಯಿಂದ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮನ್ನೆಲ್ಲ ರಂಜಿಸಲಿಕ್ಕೆ ಬರೀ ಮಾತಾಡ್ತಾ ಇದ್ದರೆ ಬೇಜಾರಾಗುತ್ತೆ ಅಂತ ಹೇಳಿ ಒಂದು ಜನಪದ ಗೀತೆಯನ್ನು ಹಾಡಲಿದ್ದಾರೆ. ಜನಪದ ಖ್ಯಾತಿಯ ರಾಷ್ಟ್ರಮಟ್ಟದಲ್ಲಿ ತಮ್ಮದೇ ಆದ ಒಂದು ಹೆಸರನ್ನು ಚಾಪಾಗಿ ಮೂಡಿಸಿರುವಂತಹ ಶ್ರೀಯುತ ಬಗ್ಗಿ ಮಂಜೂರ್ ಅವರು ಒಂದು ಹಾಡನ್ನು ಜನಪದ ಗೀತೆಯನ್ನು ಹಾಡ್ತಾ ಇದ್ದಾರೆ ನಮ್ಮೆಲ್ಲರಿಗಾಗಿ. ನೂತನವಾಗಿ ಗೋಣಿಬೀಡು ಹೋಬಳಿಯ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರ್ತಕ್ಕಂತಹ ದೀಪಿಕಾ ಮೇಡಮ್ಗೆ ಅಭಿನಂದನೆಗಳು ತಿಳಿಸ್ತಾ, ಹಾಗೆಯೇ ಕಾರ್ಯದರ್ಶಿಯಾಗಿ ಆಶಾ ಜಯಕುಮಾರ್ ಅವರು ಆಯ್ಕೆಗೊಂಡಿರ್ತಾರೆ. ಜೊತೆಗೆ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸಿ ಒಳ್ಳೆಯದಾಗಲಿ. ನಮ್ಮ ಸಲಹೆ ಸಹಕಾರಗಳು ಯಾವಾಗಲೂ ಕೂಡ ಜನಪದಕ್ಕಾಗಿ ಇರ್ತದೆ ಅಂತ ಮಾತನ್ನು ಹೇಳಿ ಒಂದು ಜನಪದ ಗೀತೆಯನ್ನು ಕೇಳಿ. ದೇವಾನಸಯ್ಯ ಮೂಲೋಕದಯ್ಯ ದೇವಾನಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ. ಮೂಲ ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು ಮೂಲ ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು ಸೋಲಿಗರ ಸೀಮೆ ಸಿರಿಹಾರಿ ಸೋಲಿಗರ ಸೀಮೆ ಸಿರಿಹಾರಿ ತಿಮ್ಮಪ್ಪ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಮೂಲೋಕದಯ್ಯ ದೇವಾನಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ. ಬೆಟ್ಟ ಬೆಟ್ಟದ ಮೇಲೆ ಬಿಳಿ ಕುದುರೆ ಏರೋನೆ ಬೆಟ್ಟ ಬೆಟ್ಟದ ಮೇಲೆ ಬಿಳಿ ಕುದುರೆ ಏರೋನೆ ಉತ್ತಂಡ ಜಗದೊಡೆಯ ಬಿಳಿಗಿರಿ ಉತ್ತಂಡ ಜಗದೊಡೆಯ ಬಿಳಿಗಿರಿ ರಂಗಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಮೂಲೋಕದ
ಭೂಲೋಕದಯ್ಯ ದೇವಾನಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಚಿನ್ನದ ಗುಡಿಯೋನೆ ಮುತ್ತಿನ ರಥದೋನೆ ಚಿನ್ನದ ಗುಡಿಯೋನೆ ಮುತ್ತಿನ ರಥದೋನೆ ಗಂಡುಲಿಯ ಮೇಲೆ ಮೆರೆಯೋನೆ ಗಂಡುಲಿಯ ಮೇಲೆ ಮೆರೆಯೋನೆ ಮಾದಪ್ಪ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಭೂಲೋಕದಯ್ಯ ದೇವಾನಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಗೆಲಿಸಯ್ಯ. ಬಹಳ ಅರ್ಥಭರಿತವಾದ ಒಂದು ಜನಪದ ಗೀತೆಯೊಂದಿಗೆ ನಮ್ಮನ್ನು ರಂಜಿಸಿದಂತಹ ಹಾಗೆ ಕಾರ್ಯಕ್ರಮದಲ್ಲಿ ಬಂದು ಮುಖ್ಯ ಅತಿಥಿಗಳಾಗಿದ್ದು ತುರ್ತಾಗಿ ಅವರು ಕೂಡ ತೆರಳಬೇಕಾಗಿರೋದ್ರಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಗೋಣಿಬೀಡು ಹೋಬಳಿ ಘಟಕದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ ಸರ್. ಜೋಳದ ಚಪ್ಪಾಳೆಗೆ ಅವರಿಗೆ ಬೀಳ್ಕೊಡುಗೆಯನ್ನು ನೀಡೋಣ. ಇದು ಕಾರ್ಯಕ್ರಮದಲ್ಲಿ ಮುಂದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಮತಿ ಟಿ ಕಮಲಕ್ಷಮ್ಮನವರು ತಾಲೂಕು ಗೌರವಾಧ್ಯಕ್ಷರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ದಿನ ಕನ್ನಡ ಜಾನಪದ ಪರಿಷತ್ತಿನ ಹೋಬಳಿ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ, ಅದರಲ್ಲೂ ಈ ಹೋಬಳಿ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಬಾಲಾಜಿಯವರೇ ಹಾಗೆ ಹೋಬಳಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಬಾಲಾಜಿಯವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಮ್ಮನವರೇ ಹಾಗೆ ಬಾಲಾಜಿಯವರೊಟ್ಟಿಗೆ ಆಗಮಿಸಿರ್ತಕ್ಕಂಥ ರಾಮನಗರ ಜಿಲ್ಲೆಯ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಕಾಂತಪ್ಪನವರೇ ಹಾಗೆ ಈ ಮೂಡಿಗೆರೆ ತಾಲೂಕಿನ ಕನ್ನಡ ಜಾನಪದ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಭಾನುಮತಿಯವರೇ, ಈಗಾಗಲೇ ಅಧಿಕಾರವನ್ನು ಪದಗ್ರಹಣ ಆಗಿರತಕ್ಕಂಥ ಹೋಬಳಿ ಘಟಕ ಗೋಣಿಬೀಡು ಹೋಬಳಿ ಘಟಕದ ಅಧ್ಯಕ್ಷರಾದ ಶ್ರೀಮತಿ ದೀಪಿಕಾರವರೇ ಹಾಗೆ ಇಲ್ಲಿನ JS ರಘು, ಇಲ್ಲಿಯ ಮುಂದಾಳು ಆಗಿರತಕ್ಕಂಥ JS ರಘು ಅವರೇ, ಕುಮಾರಿ ಲಕ್ಷ್ಮಿ ಅವರೇ ಹಾಗೆ ಈಗ ಇದುವರೆಗೂ ನಮ್ಮೊಡನೆ ಕುಳಿತು ಶುಭ ಹಾರೈಸಿ ಹೊರಟು ಹೋದಂಥ ಗಣೇಶ್ ಮಗ್ಲಮಕ್ಕಿಯವರೇ ಹಾಗೆ ಈಗಾಗಲೇ ಸುಶ್ರಾವ್ಯವಾಗಿ ನಮ್ಮೆಲ್ಲರಿಗೂ ಒಂದು ಜನಪದ ಹಾಡನ್ನು ಹಾಡಿರ್ತಕ್ಕಂಥ ಬಕ್ಕಿ ಮಂಜುನಾಥ್ರವರೇ ಹಾಗೆ ಮುಂಬೈದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ಒಳ್ಳೆಯ ಮನಸ್ಸುಳ್ಳವರೇ ಹಾಗೆ ಈ ದಿನ ನನ್ನನ್ನು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಾನು ಕೂಡ ಸಂತೋಷದಿಂದ ಒಪ್ಪಿ ಇಲ್ಲಿಗೆ ಬಂದಿದ್ದೇನೆ. ನಾನು 2000ರಲ್ಲಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯೆಯಾಗಿ ಕೆಲಸ ಮಾಡಿದ್ದೇನೆ. ಆವಾಗ ನನಗೆ 3 ವರ್ಷ ಅವಧಿ ಇತ್ತು. ಆ ದಿನಗಳು ಬಹಳ ಆ ಜಾನಪದದ ಬಗ್ಗೆ ಅದೆಷ್ಟು ಆಸಕ್ತಿ ಇತ್ತು ಅಂದರೆ ಪ್ರತಿಯೊಂದು ಕಡೆಯೂ ನಾವೆಲ್ಲ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಆವಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿ ಶ್ರೀ ರಾಮಚಂದ್ರೇಗೌಡರು ಅಂತೇಳಿ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅವರೊಟ್ಟಿಗೆ ನಾವು ನಮ್ಮ ಒಂದು ಟೀಮ್ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಎಲ್ಲೆಲ್ಲಿದೆ ಹಾಕ್ಸೋವಂಥ ಕಾರ್ಯಕ್ರಮವನ್ನು ಕೂಡ
ನಮ್ಮಲ್ಲಿ ಇಟ್ಕೊಂಡಿದ್ರು. ಅದು ಅವಾಗ ನಮ್ಮ ಹತ್ರ ಹಚ್ಚೆ ಗಿಚ್ಚೆ ಏನು ಇರಲಿಲ್ಲ. ಬಟ್ ನನ್ನನ್ನು ಕೂಡ ಕರೆದು ನನಗೂ ಒಂದು ಹಚ್ಚೆಯನ್ನು ಅವತ್ತು ಹಾಕ್ಸಿದ್ರು. ಇದು ನನ್ನ ನೆನಪು, ಜಾನಪದ ಪರಿಷತ್ತಿನ ಸದಸ್ಯ ಆಗಿದ್ದಾಗಿದ್ದು. ಹಾಗೆಯೇ ನಮ್ಮಲ್ಲಿ ಇರ್ತಕ್ಕಂಥ ಜಾನಪದ ಸಂಪತ್ತೇನಿದೆ ಅಂದರೆ, ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ ಕೂಡಿಗೆ, ಹಾಲೂರು ಕೆಸಗೊಳಲು ಗ್ರಾಮದಲ್ಲಿ ಕೂಡಿಗೆ ನದಿ ಹರಿಯುತ್ತದೆ. ಆ 3 ಕಡೆ ನದಿ ಹರಿಯೋ ಜಾಗದಲ್ಲಿ ಅಲ್ಲಿ ಒಂದು ಪೂಜೆ ಆಗ್ತದೆ. ಇದು ರಾಮನ ದೇವಸ್ಥಾನ ಇದೆ. ಮತ್ತು ಎಲ್ಲ ಅಲ್ಲಿ ಪೂಜೆ ಮಾಡ್ತಕ್ಕಂಥವರು ಕೂಡಿಗೆನಲ್ಲಿ ನಮ್ಮ ಕಡೆ ಎಲ್ಲ ಕಣ್ಣಾಸರ ಹೊಯ್ಸೋದು ಅಂತ ಹೇಳ್ತಾರೆ. ಆ ಒಂದು ಕಾರ್ಯಕ್ರಮ ಸುಧಾದಲ್ಲಿ ಎಲ್ಲ ವಿವರಣೆ ಬಂದಿದೆ. ತುಂಬ ಅಲ್ಲಿ ಗ್ರಾಮದವರು 10-15 ಜನ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಭಾನುವಾರ ಮತ್ತು ಗುರುವಾರ ಅಲ್ಲಿ ಬೆಳಗ್ಗೆಯಿಂದನೂ ಕ್ಯೂ ನಿಂತಿರ್ತಾರೆ ಜನ. ಆಮೇಲೆ ಹೊಸದಾಗಿ ಮದುವೆ ಆದಂಥವ್ರು ಅಲ್ಲಿ ಹೋಗಿ ಕಣ್ಣಾಸರ ಹೊಯ್ಸ್ಕೊಳ್ಳೋದು, ಅದಂದರೆ ಏನು ಕಣ್ಣು ಆಸರ ಆಗಿರ್ತದೋ ಅದನ್ನೆಲ್ಲ ತೆಗೆಯೋದು, ಅದು ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅದ್ರ ಬಗ್ಗೆ ಡಾಕ್ಯುಮೆಂಟ್ ಕೂಡ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಕಾಳಯ್ಯ ಅನ್ನೋರಿಗೆ 1ನೇ ವರ್ಷ ನಾನು ಅವರಿಗೆ ಜಾನಪದ ಅಕಾಡೆಮಿಯ ಪ್ರಶಸ್ತಿಯನ್ನು ಕೊಡುವ ಒಂದು ಇದಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅವರಿಗೆ ಪ್ರಶಸ್ತಿಯ ಪ್ರದಾನವನ್ನು ಮಾಡಿಸಿದ್ವಿ. ಹಾಗೆಯೇ 2ನೇ ಬಾರಿ ತರೀಕೆರೆ ತಾಲೂಕಿನವರಿಗೊಬ್ಬರಿಗೆ ಭಜನೆ ಕಾರ್ಯಕ್ರಮ ಮಾಡುವವರಿಗೆ ಅದು ಹೆಸರು ನಿಮ್ಮಂತ ಹೋಗಿದೆ, ಬಟ್ ಒಬ್ಬರು ಲೇಡಿಗೆ ಕೊಡಿಸಿದ್ವಿ. ಹಾಗೆಯೇ ಒಂದು 3ನೇ ವರ್ಷ ನನ್ನ ಅವಧಿಯಲ್ಲಿ ಚಿಕ್ಕಮಗಳೂರು ತಾಲೂಕಿನ ಸಾಂಪ್ರದಾಯಿಕ ಅಡುಗೆ ಮಾಡ್ತಕ್ಕಂಥ ಯಶೋದಮ್ಮ ಅಂತ ಅತ್ತಿಕಟ್ಟೆ ಜಗನ್ನಾಥ್ ಅವರ ತಾಯಿ ಅವರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಕೊಡಿಸಿದ್ವಿ. 3 ವರ್ಷ ನನ್ನ ಜವಾಬ್ದಾರಿಯಲ್ಲಿ 3 ಪ್ರಶಸ್ತಿಗಳನ್ನು ನಮ್ಮ ಜಿಲ್ಲೆಗೆ ಕೊಡಿಸ್ಕೊಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಆಗಿನ ದಿನಗಳ ಆ ಜನಪದ ನಾವು ಕೂಡ ಹಾಗೇನೆ ಅವಾಗ ರಾಮಚಂದ್ರೇಗೌಡರು ಹೇಳಿದರು, ಅಲ್ಲಲ್ಲೇ ಹಳ್ಳಿಗಳಲ್ಲಿ ಹೋಗಿ ಡಾಕ್ಯುಮೆಂಟ್ಗಳನ್ನು ಮಾಡ್ಕೋಬೇಕು, ಯಾರು ಜನಪದ ದಲ್ಲಿ ಮುಂದೆ ಇದ್ದಾರೆ. ನಮ್ಮ ಹೆಣ್ಮಕ್ಳು ಈ ಮಹಿಳಾ ಘಟಕದಲ್ಲಿ ನಮಗೆ ಯಾಕೆ ಮಹಿಳಾ ಘಟಕಕ್ಕೆ ಹೆಚ್ಚು ಪ್ರಾಶಸ್ತ್ಯ ಅಂದರೆ, ಮಹಿಳೆಯರೇ ಇರೋದು, ಮತ್ತು ಜಾನಪದ ಅಂದರೆ ಮಹಿಳೆಯೇ ಫಸ್ಟು. ಮಹಿಳೆ ಇಲ್ಲಿದ್ರೆ ಯಾವ ಜಾನಪದನೂ ನಡೆಯೋದಿಲ್ಲ ಅನಿಸುತ್ತೆ. ರಾಗಿ ಬೀಸೋದಿರ್ಬೋದು, ಅಕ್ಕಿ ಬೀಸೋದಿರ್ಬೋದು, ಸಸಿನೆಟ್ಟಿ ಮಾಡೋದಿರ್ಬೋದು, ಭತ್ತ ಬಿತ್ತೋದಿರ್ಬೋದು, ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಮಹಿಳೆಯರು ಪ್ರಧಾನವಾಗಿರ್ತಾರೆ. ನಮ್ಮದು 80% ಮಹಿಳೆಯರದೇ ಕೆಲಸ. ಕೃಷಿಯಲ್ಲೂ ಕೂಡ, ಕೃಷಿಯಲ್ಲಾಗಲಿ ಒಂದು ಕೇರೋದಾಗಲಿ, ಸುತ್ತೂರೋದಾಗಲಿ, ಮತ್ತು ಹುಲ್ಲು ಕಟ್ಟೋದಾಗಲಿ, ಇವೆಲ್ಲ ಜಾನಪದದಲ್ಲಿ ಅಲ್ಲಿ ಅವಾಗ ಹೋಗುವಾಗ ಅಲ್ಲೆಲ್ಲ ಪ್ರತಿಯೊಬ್ಬರಿಗೂ ಬೇಸರ ಆಗದ ಹಾಗೆ, ಅವ್ರಿಗೆ ಮೈ ನೋವು ಆಗದ ಹಾಗೆ ಉಲ್ಲಾಸದಿಂದ ತುಂಬ ಖುಷಿಯಿಂದ ಕೆಲಸ ಮಾಡ್ತಾಯಿದ್ರು. ಹಾಡು ಹೇಳ್ತಾ, ಆ ಹಾಡುಗಳು ಬಹಳ ಒಳ್ಳೆ ಒಳ್ಳೆ ಹಾಡುಗಳು. ನಾವು ಕೂಡ ಅವಾಗ ಅಂಥವ್ರನ್ನು ಗುರುತಿಸಿ ಕರೆದು ಸನ್ಮಾನಗಳನ್ನು ಕೆಲವು ಮಾಡಿದ್ವಿ. ಕಳೆದ ಇವರು ಜಾನಪದ ಪರಿಷತ್ತಿನ ತಾಲೂಕು ಘಟಕದ ಜನರಲ್ ಆಗಿ ಅಧ್ಯಕ್ಷರಾಗಿದ್ದಾಗ ನಾವು ಎಲ್ಲ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ನಾವು ಕರೆದು ಸನ್ಮಾನಗಳನ್ನು ಕೂಡ ಮಾಡಿದ್ವಿ. ಊದೋರು ಇರ್ಬೋದು, ಇದು ವಾಲ್ಗ ನುಡಿಸೋರು, ಇಂಥವ್ರಿಗೆಲ್ಲ ನಾವು ಕರೆದು ಅವಾಗ ಪ್ರಶಸ್ತಿಗಳನ್ನು ಕೊಡಿಸುವ ಒಂದು ಕಾರ್ಯವನ್ನು ಮಾಡಿದ್ವಿ. ಈಗ ನಾವು ನಮ್ಮ ಈ ಹೋಬಳಿಯಲ್ಲಿ ಈಗಾಗಲೇ ನಾನು ಅವರಿಗೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರಿಗೆ ಪದಪ್ರದಾನ ಮಾಡಿದ ಹಾಗೇನೆ ಅವರೆಲ್ಲರ ಜವಾಬ್ದಾರಿ, ಇಲ್ಲಿ ಏನು ಇದನ್ನು ತಗೊಂಡ್ರು ಸರ್ಟಿಫಿಕೇಟ್ನ, ಅವರೆಲ್ಲರ ಜವಾಬ್ದಾರಿ ಹೆಚ್ಚಾಗಿದೆ. ಅವರ ಜವಾಬ್ದಾರಿಯಲ್ಲಿ ಅವರವರ ಭಾಗದಲ್ಲಿ ಅಷ್ಟು ಯಾರ್ಯಾರು ಇದ್ದಾರೆ ಅನ್ನೋದನ್ನು ಗುರುತಿಸಿ ಮತ್ತು ಅದನ್ನು ಎತ್ತಿ ಹಿಡಿಯೋದಕ್ಕೆ ಅವಕಾಶ ಮಾಡಿ ಕೊಟ್ಟರೆ ನಿಜಕ್ಕೂ ಈ ಹೋಬಳಿ ಮಟ್ಟದಿಂದ ತಾಲೂಕು, ಜಿಲ್ಲೆ ಇವೆಲ್ಲ ಸೇರಿದಾಗ ಬಹಳಷ್ಟು ಸಂಗ್ರಹ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಅನುಕೂಲತೆಗಳನ್ನು ನೀವೆಲ್ಲ ಮರೆಯದೆ, ಯಾರೂ ನಮ್ಮ ಜನಪದಕ್ಕೆ ನಾವು ಬಂದು ಜನ ಸೇರಿಬಿಟ್ರೆ ಜನಪದ ಆಗೋದಿಲ್ಲ, ಬಟ್ ಆ ಜನಪದ ಕಲೆನೇ ಉಳಿಸೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ದಯಮಾಡಿ ತಿಂಗಳಲ್ಲಿ ಒಂದು ಸಾರಿ ಕಾರ್ಯಕ್ರಮ ಎಲ್ಲಾದರೂ ಸ್ಕೂಲ್ಗಳಲ್ಲಿರ್ಬೋದು, ಈಗಿನ ಹುಡುಗರ ಸ್ಕೂಲ್ಗಳಲ್ಲಿ ಮಕ್ಕಳಿಗೂ ಕೂಡ ನಾವು ಜನಪದದ ಬಗ್ಗೆ ಅರಿವನ್ನು ಮೂಡಿಸ್ಬೇಕು. ಅಲ್ಲಿ ಹೋಗಿ ಒಂದು ಅರಿವು ಕಾರ್ಯಕ್ರಮಗಳನ್ನು ಸ್ಕೂಲ್ಗಳಲ್ಲಿ ಮಾಡಬೇಕು. ಆ ಥರ ಕಾರ್ಯಕ್ರಮಗಳನ್ನು ಅಲ್ಲಿ ಹೋಬಳಿ ಮಟ್ಟದಿಂದ ಶುರು ಮಾಡ್ಕೊಂಡು ಹೋದರೆ ನಿಜಕ್ಕೂ ಜಾನಪದ ಉಳಿಯೋದರಲ್ಲಿ ಸಂಶಯ ಇಲ್ಲ. ಉಳಿಸ್ಬೇಕು, ಇನ್ನೂ ಹೆಚ್ಚು ಅದರ ಉಪಯೋಗ ಮತ್ತು ಅದರ ಅದರ ಸಾರವನ್ನು ನಾವು ಸಾರಬೇಕಾಗಿದೆ. ನಮ್ಮಲ್ಲಿ ತುಂಬ ಹೆಣ್ಮಕ್ಳಿಗೆ ಹಾಡ್ತಾರೆ, ಕುಣಿತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಹೆಣ್ಮಕ್ಳು ಸುಗ್ಗಿ ಸಹಿತ ಕುಣಿತಾರೆ. ನಾವು ಲಾಸ್ಟ್ ಟೈಮ್ ಕಾರ್ಯಕ್ರಮ ಮಾಡಿದಾಗ ಹೆಣ್ಮಕ್ಳೆಲ್ಲ ಸುಗ್ಗಿ ಕೂಡ ಕುಣಿದಿದ್ರು. ಎಲ್ಲದರಲ್ಲೂ ಭಾಗಿಗಳಾಗ್ತಾರೆ. ಹಳ್ಳಿಗಳೆಲ್ಲ ಜಾತ್ರೆ, ಮದುವೆ, ಇಂಥ ಭಾಗದಲ್ಲೆಲ್ಲ ಇಂತಹ ಸಂದರ್ಭಗಳಲ್ಲಿ ನಾವು ಕೂಡ ಯಾವುದನ್ನು ಬಿಟ್ಟು ಕೊಡದೆ ಅವ್ರ ಜೊತೆಗೆ ನಾವು ಜಾನಪದವನ್ನು ಉಳಿಸೋ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಈಗಾಗಲೇ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬೀಸುವ ಕಲ್ಲು, ಮೊದಲೆಲ್ಲ ನೋಡಿದ ಹಾಗೆ ಬೀಸುವ ಕಲ್ಲು ಬೀಸ್ಬಿಟ್ಟೆ. ನಮಗೂ ಎಲ್ಲ ನೆನಪಿದೆ, ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ಹಳ್ಳಿಗಳಲ್ಲೆಲ್ಲ
ಬೀಸಿ ಅಕ್ಕಿಯನ್ನು ಹಿಟ್ಟು ಮಾಡಿ ಅದನ್ನೇ ತೆಗೆದು ಆ ಹಿಟ್ಟಿನಿಂದನೇ ನಾವೆಲ್ಲ ರೊಟ್ಟಿ ಮಾಡೋದು, ಕಡುಬು ಮಾಡೋದು ಇವೆಲ್ಲ ಮಾಡಬೇಕಾಗಿತ್ತು. ಆದರೆ ಕುಟ್ಟೋದು, ಭತ್ತ ಕುಟ್ಟಿ ಅಕ್ಕಿ ತೆಗೆದು ನಾವು ಮಾಡಬೇಕಿತ್ತು. ಈಗಲೂ ಕೂಡ ಕೆಲವು ಕಡೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇದು ಸುಗ್ಗಿ ಹಬ್ಬದಲ್ಲಿ ನಾವು ಭತ್ತ ಕುಟ್ಟಿ ಅದೇ ಅಕ್ಕಿನ ಮಡಿಯಲ್ಲಿ ಆ ಅಕ್ಕಿನಲ್ಲೇ ತೊಳಸಿ ಹಿಟ್ಟು ಮಾಡೋದು ಅಂಥೇಳಿ ನಾವು ಸುಗ್ಗಿ ಹಬ್ಬದಲ್ಲಿ ಮಾಡ್ತೀವಿ. ಅಂಥವನ್ನೆಲ್ಲ ನಾವು ಇಟ್ಕೊಂಡು ಬಂದಿದ್ದೀವಿ. ಅಂದರೆ ಈಗ ಕೆಲವು ಕಟ್ಟುನಿಟ್ಟು ತುಂಬ ಜಾಸ್ತಿ ಇರೋದ್ರಿಂದ ಕೆಲವೆಲ್ಲ ಈಗೆಲ್ಲ ಪಾಶ್ಚಾತ್ಯ ಶೈಲಿಗೆ ಒಳಗಾಗ್ತಿದ್ದೀವಿ. ನಮಗೆ ಆಗದೇ ಇದ್ದಿದ್ದು, ಆರೋಗ್ಯ ಸರಿ ಇಲ್ಲ. ಈ ಬೀಸೋದು, ಕುಟ್ಟೋದು, ಅರಿಯೋದು ಇವೆಲ್ಲ ವ್ಯಾಯಾಮ. ಅದನ್ನೆಲ್ಲ ನಾವೀಗ ಬಿಟ್ಟಿದ್ದೀವಿ. ಮಿಕ್ಸಿ ಹಚ್ಕೊಂಡ್ಬಿಡ್ತೀವಿ. ಮಿಕ್ಸಿ ಇಲ್ಲ, ಕರೆಂಟ್ ಇಲ್ಲ ಅಂದರೆ ನಮಗೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಅಯ್ಯೋ ಕರೆಂಟ್ ಇಲ್ಲ ಅಂತ ಫೋನ್ ಮಾಡ್ತೀವಿ ಆಗಲೇ. ಹಾಗೆ ಆ ಥರ ನಾವು ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ. ಯಾಕೆಂದರೆ ಆರಾಮಾಗಿ ಮತ್ತೆ ನಮ್ಗೆ ಬೇರೆ ಏನೂ ಕೆಲಸ ಇಲ್ಲ. ಈ ಥರದನ್ನೆಲ್ಲ ನಾವು ವ್ಯಾಯಾಮದ ಪೂರ್ವಕವಾಗಿ ಮತ್ತು ಒಳ್ಳೆಯ ಆಹಾರವನ್ನು ತಿನ್ನೋದಕ್ಕೂ ಅನುಕೂಲ ಆಗುತ್ತೆ, ಒಳ್ಳೆಯ ನಮಗೆ ವ್ಯಾಯಾಮನೂ ಆಗುತ್ತೆ, ನಾವು ಕೂಡ ಆರೋಗ್ಯವಾಗಿರ್ತೀವಿ ಅಂತ ಹೇಳ್ತೀವಿ. ಇವನ್ ಭರತನಾಟ್ಯನೂ ಅಷ್ಟೇ. ಅದು ನಾವು ಡ್ಯಾನ್ಸ್ ಮಾಡಿದಾಗ ನಮಗಲ್ಲಿ ವ್ಯಾಯಾಮ ಆಗ್ತದೆ. ನಾವೀಗ ಎಲ್ರಿಗೂ ಹೆಚ್ಚು 40 ವರ್ಷಕ್ಕೇ ಮಂಡಿ ನೋವು, ನಿಲ್ಲಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ. ಇವೆಲ್ಲ ನಾವು ಆರೋಗ್ಯವಾಗಿ ರೂಢಿಸ್ಕೊಂಡು ಬಂದಿದ್ರೆ ನಮ್ಗೆ ಈ ಥರದ್ದೆಲ್ಲ ಕಾಯಿಲೆಗಳು ಬರ್ತಿರ್ಲಿಲ್ವೇನೋ ಅಂತೇಳಿ ನನಗೂ ಅನ್ನಿಸ್ತಾ ಇದೆ. ಇವನ್ನೆಲ್ಲ ಮರೆಯೋದು ಬೇಡ. ಯಾಕೆಂದ್ರೆ ಎಲ್ಲ ಪೂರ್ತಿ ಮರೆಯೋದು ಬೇಡ. ಹಿಟ್ಟನ್ನು ಕುಟ್ಟಿಯೇ ನೆನೆಸ್ಬಿಟ್ಟು ನಮ್ಮಲ್ಲಿ ಮಲೆನಾಡಲ್ಲಿ ಕಡುಬು ಮಾಡ್ತೀವಿ. ಆ ಕಡುಬು ಎಷ್ಟು ಶ್ರೇಷ್ಠ ಅಂತಂದರೆ 8 ದಿವಸ ಇಟ್ಟರೂ ಅದು ಹಾಳಾಗ್ತಿರ್ಲಿಲ್ಲ. ಹಬ್ಬಗಳಲ್ಲಿ ಆ ಹಿಟ್ಟನ್ನು ಕುಟ್ಟಿ ಜಲಿಸಿ ಅದ್ರದ್ದು ಆ ಹಿಟ್ಟಲ್ಲಿ ಕಡುಬು ಮತ್ತು ಸೇವಿಗೆ ಅದು ತುಂಬ ಶ್ರೇಷ್ಠ. ಈಗೇನು ಮಾಡ್ತಾರೆ, ಅಂಗಡಿನಲ್ಲಿ ತಂದ ಹಿಟ್ಟನ್ನು ಅಥವಾ ನಾವು ಮಿಷಿನಿಗೆ ಹಾಕಿದ ಹಿಟ್ಟನ್ನು ಹಾಕಿ ತಿರುಗಿಬಿಟ್ಟು ಅದ್ರಲ್ಲಿ ಮಾಡ್ತಾರೆ. ಆ ಟೇಸ್ಟ್ ಇರಲ್ಲ ಅದರಲ್ಲಿ. ಈ ಟೇಸ್ಟ್ ಇದೆಯಲ್ಲ ಬಹಳ ಚೆನ್ನಾಗಿರುತ್ತೆ ಸಾಂಪ್ರದಾಯಿಕ ಅಡುಗೆ. ಈ ಕೆಲವು ಕಷ್ಟದ ಅಡುಗೆಗಳು, ಸಾಂಪ್ರದಾಯಿಕ ಅಡುಗೆಗಳನ್ನು ಸ್ವಲ್ಪ ನಾವು ಬಿಡ್ತಾ ಬಂದಿದ್ದೀವಿ. ಅಂಗಡಿನಲ್ಲಿ ಸಿಗೋ ಸ್ವೀಟ್ಸ್ ತಗೊಂಡ್ಬರ್ತೀವಿ, ಇಟ್ಬಿಡ್ತೀವಿ. ಚಕ್ಲಿ, ಕೋಡುಬಳೆ ಇವೆಲ್ಲ ಅಂಗಡಿಲಿ ಇಟ್ಟಿದ್ದನ್ನೇ ತಗೊಂಡ್ಬಂದ್ಬಿಡ್ತೀವಿ ನಾವು. ಈಗ ಇದನ್ನೆಲ್ಲ ನಾವೇ ಮಾಡಿ ನಾವೇ ತಿನ್ನೋದ್ರಿಂದ ಮನಸ್ಸಿಗೆ ನಾವು ಮಾಡಿದ್ದು ಅಂದಾಗ ಅದಕ್ಕೆ ಸಂತೋಷ ಇರುತ್ತೆ. ಅವೆಲ್ಲ ಮಾಡಬೇಕು. ಆಮೇಲೆ ಹಾಗೇನೆ ಮಾಂಸದ ಅಡುಗೆಗಳು ಕೂಡ ಸಾಂಪ್ರದಾಯಿಕವಾಗಿ ಮೊದಲು ಮಾಡ್ತಿದ್ದ ರೀತಿ ಇವಾಗಿಲ್ಲ. ಅವಕ್ಕೇನೋ ಎಷ್ಟೊಂದು ಮಸಾಲೆ ಹಾಕಿ ಏನೇನೋ ಹಾಕ್ಬಿಟ್ಟು ಮಾಡ್ತಾರೆ. ಅದು ಅಜೀರ್ಣ ಆಗೋ ಥರ ನಮಗೆ ಆಗುತ್ತೆ. ಆ ಥರಕ್ಕಿಂತನೂ ಬಹಳ ಒಳ್ಳೆಯ ಆಹಾರ ಸೇವನೆಯನ್ನು ಕೂಡ ನಾವು ಮಾಡೋದಕ್ಕೆ ಅನುಕೂಲ ಇದೆ. ಈ ಜಾನಪದ ಪದಗಳನ್ನು ಮೊದಲನೇದಾಗಿ ನನಗೆ ಗೊತ್ತಿರೋ ಹಾಗೆ ಎಸ್.ಎಂ. ಕರೀಂ ಖಾನ್ ಅವರು ಜಾನಪದ ಪುಸ್ತಕವನ್ನು, ಜನಪದ ಗೀತೆಯ ಪುಸ್ತಕವನ್ನು ಬರೆದಿದ್ದಾರೆ ಅಂತ ನನಗೆ ನೆನಪಿದೆ. ನಾವು ನೋಡಿದ ಹಾಗೆ ಅವ್ರ ಪುಸ್ತಕ ಓದ್ಕೊಂಡು ಜನಪದ ಗೀತೆಗಳನ್ನು ಹಾಡ್ತಾ ಇದ್ವಿ. ಅವರು ಕೂಡ ಒಬ್ಬ ಶ್ರೇಷ್ಠ ಜನಪದ ಜನಕ ಅಂತಲೇ ಹೇಳ್ಬೋದು. ಈಗ ನಮಗೆ 15ರಿಂದ ನಮ್ಮ ಈ ಯೂತ್ಸ್ ಮುಖಾಂತರ ಬಂದಿರತಕ್ಕಂಥ ಡಾಕ್ಟರ್ ಬಾಲಾಜಿ ಅವರು ನಿಜಕ್ಕೂ ಅವರಿಗೆ ಆಸಕ್ತಿ, ಅವರ ಪ್ರೋತ್ಸಾಹ ಇದೆಯಲ್ಲ, ಅವರ ಆಸಕ್ತಿ ಜೊತೆಗೆ ನಾವುಗಳು ಎಲ್ಲ ಸೇರಿಕೊಂಡು ನಮಗೆ ವಯಸ್ಸಾಗಿದೆಯಪ್ಪ, ನಮಗೆ ಓಡಾಡೋಕ್ಕಾಗಲ್ಲ ಅಂತ ಅನ್ನೋ ಭಾವನೆ ನಮ್ಮಲ್ಲಿ ಬಂದಿತ್ತು. ಬಟ್ ಆದರೆ ನಮ್ಮ ಒಳಗಡೆ ಇರುವ ಒಂದಿದೆಯಲ್ಲ, ನನಗೀಗ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ 75 ವರ್ಷ. ನನಗೆ 75 ವರ್ಷ ಆದ್ರೂ ನಾವು ಇದರಲ್ಲಿ ತೊಡಗಿಸ್ಕೊಳ್ಬೇಕು, ಬರಬೇಕು ಅನ್ನೋ ಆಸಕ್ತಿ ಬರುತ್ತೆ. ಅಂದರೆ ಇಂಥವ್ರು ನಮಗೆ ಕೊಟ್ಟಾಗ ನಾವು ಮರೆಯೋಕ್ಕಾಗಲ್ಲ. ಈ ಮತ್ತು ಸಮಾಜ ಸೇವೆ ನಮ್ಮ ಮನಸ್ಸಲ್ಲೇ ಬಂದ್ಬಿಡ್ತು. 2001ರಲ್ಲಿ ನನಗೆ ರಾಜ್ಯ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನನಗೆ. ಅವಾಗ ನನ್ನ ಜವಾಬ್ದಾರಿ ಜಾಸ್ತಿ ಆಯಿತು. ಅದೇ ನಿಟ್ಟಿನಲ್ಲಿ ನಾವೊಂದು ಸಾಂತ್ವನ ಸಹಾಯವಾಣಿ ಮಹಿಳೆಯರಿಗೆ ಅನುಕೂಲವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ 2002ರಿಂದ. ಈಗಾಗಲೇ 23 ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ನಮ್ಮ ಸಂಸ್ಥೆ ಮೂಡಿಗೆರೆಯಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಆ ಸಂಸ್ಥೆಯಿಂದ ಹೆಣ್ಮಕ್ಳಿಗಾದ ತೊಂದರೆ, ದೋಷ ಇವನ್ನೆಲ್ಲ ನಾವು ನಿವಾರಣೆ ಮಾಡಲಿಕ್ಕೆ, ಅವ್ರಿಗೆ ಸಲಹೆ ಕೊಡಲಿಕ್ಕೆ ಅನುಕೂಲ ಆಗಿದೆ. ನಾನು ಅದರೊಳಗೆ ಈಗಲೂ ತೊಡಗಿಸ್ಕೊಂಡಿದ್ದೀನಿ. ಅದರ ಅಧ್ಯಕ್ಷೆಯಾಗೂ ಕೂಡ ಕೆಲಸ ಮಾಡ್ತೀನಿ. ಹಾಗೆ ನಾನು 1987ರಲ್ಲೇ ನನಗೆ ಸಹಕಾರ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಒಂದು ನಿಟ್ಟಿನಲ್ಲಿ ನಾನು ಆವಾಗಲಿಂದನೂ ಸಹಕಾರ ಸಂಸ್ಥೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಕೂಡ ನಮ್ಮದೇ ಆದ ಮೂಡಿಗೆರೆಯಲ್ಲಿ ಮಹಿಳೆಯರ ಸೊಸೈಟಿ ಒಂದು ಮಾಡಿದ್ವಿ. ಅದು ಈಗ ಬೇರೆಯವರ ಕೈನಲ್ಲಿದೆ. ಬಟ್ ಅದು 33 ವರ್ಷ ನಾನು ಅದರಲ್ಲಿ ಕೆಲಸ ಮಾಡಿದ್ದೀನಿ. ನಂತರ ನಾವೀಗ 15ರಿಂದ ಇವರಾದ ಜನಪದ ಕಾರ್ಯಕ್ರಮ ಶುರುವಾದ ವರ್ಷನೇ 15ರಿಂದ ನಾವು ಕೂಡ ನಮ್ಮದು ಆದಿಶಕ್ತಿ ಮಹಿಳಾ ಪತ್ತಿನ ಸಹಕಾರ ಸಂಘ ಅಂತೇಳಿ ಮೂಡಿಗೆರೆ ತಾಲೂಕು ಪ್ಲಸ್ ಚಿಕ್ಕಮಗಳೂರು ನಗರ ಸೇರಿಸ್ಕೊಂಡು ನಮ್ಮದೊಂದು ಸಂಸ್ಥೆ ನಡೀತಾ ಇದೆ. ಅಂದರೆ ನಾವು ಅದರಲ್ಲಿ ಹೆಚ್ಚಿನ ಜನರನ್ನು ಸದಸ್ಯರನ್ನಾಗಿ ತಗೊಂಡಿಲ್ಲ. 600 ಜನ ಸದಸ್ಯರಲ್ಲಿ ನಮ್ಮ ಕಾರ್ಯಕ್ರಮ ಆ ಸೊಸೈಟಿಯಲ್ಲಿ ನಡೀತಾ ಇದೆ. ಅದು ಕೂಡ ನಾವೆಲ್ಲರೂ ಸೇರಿ ಒಟ್ಟಾಗಿ ಭಾನುಮತಿ ಇವರೆಲ್ಲ, ಕಲ್ಯಾಣಿ ಇವರೆಲ್ಲ ನಮ್ಮ ಡೈರೆಕ್ಟರ್ ಇದ್ದಾರೆ. ಇವರೆಲ್ಲ ನಮ್ಮ ಜೊತೆ ಸೇರಿ ಆ ಸಂಸ್ಥೆಯನ್ನು ಕೂಡ ಚೆನ್ನಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಆದರೆ ನಾನು ಓಡಾಡ್ಲಿಕ್ಕೆ ಆಗದಿದ್ರು ಇವರೆಲ್ಲರ ಸಹಕಾರದಿಂದ ನಾನು
ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಬಟ್ ನೀವೆಲ್ಲ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಮಾತಾಡಲಿಕ್ಕೆ ಹೆಚ್ಚು ಅನಿಸಿಕೆಗಳನ್ನು ಹೇಳಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಭಾಗದಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಜಾನಪದ. ನಮ್ಮಂತಹ ಎಲ್ಲ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸ್ಕೊಳ್ಳಿಕ್ಕೆ ಇವರೊಂದು ಜೀವಂತ ಉದಾಹರಣೆ ಅಂತ ಹೇಳೋಕ್ಕೆ ನಿಜವಾಗ್ಲೂ ಭಾಳ ಹೆಮ್ಮೆ ಪಡ್ತೀನಿ. ಮತ್ತೊಮ್ಮೆ ನಮ್ಮೆಲ್ಲರನ್ನು ಕುರಿತು ಮಾತನಾಡಿದಂತಹ ಶ್ರೀಮತಿ ಕಮಲಾಕ್ಷಮ್ಮ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮೆಲ್ಲರಿಗಾಗಿ ಒಂದು ಜನಪದ ಗೀತೆಯನ್ನು ಹಾಡಲಿದ್ದಾರೆ ಶ್ರೀಯುತ ಕೂಮರಾಜ್ ಚಕ್ರಮಣಿ ಅವರು, ಜನಪದ ಕಲಾವಿದರು. ನಾವು ಮಿತ್ರ ಜನಪದ ಕನಸಂಘ ಅಂತ ಹೇಳ್ಬಿಟ್ಟು 3 ಬಾರಿ ರಾಷ್ಟ್ರ ಮಟ್ಟವನ್ನು ಹೋಗಿ ಪದವಿಯವರೆಗೂ ಬಂದು ನನ್ನ ತಾಲೂಕಿಗೆ ಕೊಟ್ಟಂಥ ಧೀರರು ವೀರರು ಅಂದರೂ ತಪ್ಪಾಲಾಯಿತು. ಆಮೇಲೆ ನಮ್ಮ ಮಿತ್ರ ಜನಪದ ಸಂಘದಲ್ಲಿ ನಾನು ಅಧ್ಯಕ್ಷರಾಗಿದ್ದೀನಿ. ಕಲೆಯನ್ನು ಉಳಿಸ್ಬೇಕು ಅನ್ನೋದೊಂದು ನಮ್ಮದೊಂದು ಆಸೆ. ಹಾಗಾಗಿ ಸಣ್ಣದೊಂದು ಜಾನಪದ ಗೀತೆ ಹಾಡ್ತಾ ಇದ್ದೀನಿ ನಿಮ್ಮೆಲ್ಲರೇ. ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿಮ್ಮ ಮದುವೆಯ ಮಾಡಿ ಕೊಟ್ಟರಲ್ಲ ಜಾಮದಗ್ನಿಗೆ. ಅರೆ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿಮ್ಮ ಮದುವೆಯ ಮಾಡಿ ಕೊಟ್ಟರಲ್ಲ ಜಾಮದಗ್ನಿಗೆ. ರೇಣುಕರಾಜ ನಿನ್ನ ತಂದೆ ಭಗಾವತಿಯು ನಿನ್ನ ತಾಯಿ. ರೇಣುಕರಾಜ ನಿನ್ನ ತಂದೆ ಭಗಾವತಿಯು ನಿನ್ನ ತಾಯಿ. ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ ಆಗಿ ತೂಗಿ ತೊಟ್ಟಿಲಲ್ಲಿ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿಮ್ಮ ಮದುವೆಯ ಮಾಡಿ ಕೊಟ್ಟಾರಲ್ಲ ಜಾಮದಗ್ನಿಗೆ. ಸರ್ಪದ ಸಿಂಬಿ ತಲೆಯ ಮೇಲೆ ಉಕ್ಕಿನ ಕೊಡವು ಅದರ ಮೇಲೆ. ಸರ್ಪದ ಸಿಂಬಿ ತಲೆಯ ಮೇಲೆ ಉಕ್ಕಿನ ಕೊಡವು ಅದರ ಮೇಲೆ. ನೀರು ತುಂಬಿತು ನದಿಯಲ್ಲಿ ಕೋಡ ಬಿತ್ತು ದಡದಲ್ಲಿ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿಮ್ಮ ಮದುವೆಯ ಮಾಡಿ ಕೊಟ್ಟಾರಲ್ಲ ಜಾಮದಗ್ನಿಗೆ. ಏನೋ ಬೇಡ್ತಿ ಬೇಡೋ ರಾಮ ಬೇಡಿದ ಕೊಡುವ ನಿಂಗ ನಾನು. ಏನೋ ಬೇಡ್ತಿ ಬೇಡೋ ರಾಮ ಬೇಡಿದ ಕೊಡುವ ನಿಂಗ ನಾನು. ತಾಯಿಯ ಶಿರವ ಬೇಡನಲ್ಲೇ ಶಿವ ಕೊಟ್ಟ ಶಾಪನಲ್ಲೇ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿಮ್ಮ ಮದುವೆಯ ಮಾಡಿ ಕೊಟ್ಟಾರಲ್ಲ ಜಾಮದಗ್ನಿಗೆ. ಹರಿವ ನೀರ ನದಿಯಲ್ಲಿ ಜೋಡಿ ಮೀನು ಹಾಡುವರಲ್ಲಿ. ಹರಿವ ನೀರ ನದಿಯಲ್ಲಿ ಜೋಡಿ ಮೀನು ಹಾಡುವರಲ್ಲಿ. ಅಚ್ಚು ಗಣರು ನೋಡಿದರಲ್ಲಿ ತಾಯಿ ಸ್ಥಾಪನೆ ಆದಳೆಲ್ಲಿ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿಮ್ಮ ಮದುವೆಯ ಮಾಡಿ ಕೊಟ್ಟಾರಲ್ಲ ಜಾಮದಗ್ನಿಗೆ. ಅರೆ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿಮ್ಮ ಮದುವೆಯ ಮಾಡಿ ಕೊಟ್ಟಾರಲ್ಲ ಜಾಮದಗ್ನಿಗೆ. ಹೂವ ಪತ್ರ ಹಸ್ತದಲ್ಲಿ ಪತಿಯ ಸೇವೆ ಮಾಡಿದರಲ್ಲಿ. ಹೂವ ಪತ್ರ ಹಸ್ತದಲ್ಲಿ ಪತಿಯ ಸೇವೆ ಮಾಡಿದರಲ್ಲಿ. ಹೂವ ಪತ್ರ ಹಸ್ತದಲ್ಲಿ ಪತಿಯ ಸೇವೆ ಮಾಡಿದರಲ್ಲಿ. ಕಟ್ಟಿ ವಚನ ನುಡಿದರಲ್ಲಿ ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿಮ್ಮ ಮದುವೆಯ ಮಾಡಿ ಕೊಟ್ಟಾರಲ್ಲ ಜಾಮದಗ್ನಿಗೆ. ಹುಟ್ಟಿ ಬಂದೆ ಎಲ್ಲವ್ವನಾಗಿ ನಿಮ್ಮ ಮದುವೆಯ ಮಾಡಿ ಕೊಟ್ಟಾರಲ್ಲ ಜಾಮದಗ್ನಿಗೆ. ನಮಸ್ಕಾರ. ಇದು ಸವದತ್ತಿ ಎಲ್ಲಮ್ಮ ತಾಯಿ ಕುರಿತು ಜಾನಪದ ಗೀತೆ ಹಾಡಿದ್ದೀನಿ. ತಪ್ಪು ಒಪ್ಪನ್ನ ನಮ್ಮ ಬಾಲಾಜಿ ಸರ್ ಮತ್ತು ಮೇಡಮ್ನವರು ಸರಿ.
ಇಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿದ್ರಿ, ಬಹಳ ಎಂಜಾಯ್ ಮಾಡಿದ್ರಿ. ಅವ್ರಿಗೆ ಬರಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಮೂಲ ಜನಪದ ಗೀತೆಯನ್ನು ಹಾಡೋ ಮೂಲಕ ನಮ್ಮನ್ನು ರಂಜಿಸಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ನಮ್ಮನ್ನು ರಂಜಿಸಲಿಕ್ಕೆ ಮತ್ತೋರ್ವ ಗಾಯಕರು ಬರ್ತಾ ಇದ್ದಾರೆ. ಶ್ರೀಮತಿ ಸುಚಿತ್ರಾ ಪ್ರಸಾದ್ ಅವರೊಂದು ನಮ್ಮೆಲ್ಲರಿಗಾಗಿ ಒಂದು ಜನಪದ ಗೀತೆಯನ್ನು ಹಾಡಲಿದ್ದಾರೆ. ಬಹಳ ಸೊಗಸಾಗಿ ಹಾಡೋ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ಶ್ರೀಮತಿ ಸುಚಿತ್ರಾ ಪ್ರಸನ್ನ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ಮುಂದೆ
ನಮ್ಮನ್ನೆಲ್ಲ ಉದ್ದೇಶಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಶ್ರೀಯುತ ರಘು ಕೆ ಎಸ್ ಜನ್ನಾಪುರ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಇವ್ರನ್ನ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಜನಪದ ಪರಿಷತ್ ಬೆಂಗಳೂರು ಹಾಗೆ ಕನ್ನಡ ಜನಪದ ಪರಿಷತ್ ಮಹಿಳಾ ಘಟಕ ಚಿಕ್ಕಮಗಳೂರು, ಕನ್ನಡ ಜನಪದ ಪರಿಷತ್ ಮಹಿಳಾ ಘಟಕ ಮೂಡಿಗೆರೆ ಹಾಗೂ ಕನ್ನಡ ಜನಪದ ಪರಿಷತ್ ಮಹಿಳಾ ಘಟಕ ಗೋಣಿಬೀಡು ಹೋಬಳಿ ಉದ್ಘಾಟನೆ ಪದಗ್ರಹಣದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮತಿ MS ವಿಶಾಲಾಕ್ಷಮ್ಮನವರೇ, ಹಾಗೆ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಜನಪದ S ಬಾಲಾಜಿಯವರೇ, ಡಾಕ್ಟರ್ ಬಾಲಾಜಿಯವರೇ, ಹಾಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಕಸಾಪ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಜಾಪದ ಅಧ್ಯಕ್ಷರಾಗಿರ್ತಕ್ಕಂಥ ಭಾನುಮತಿಯವರೇ, ಶ್ರೀಮತಿ ಭಾನುಮತಿಯವರೇ, ಪದವಿ ಪ್ರದಾನ ಮಾಡಿರತಕ್ಕಂಥ ಶ್ರೀಮತಿ ಟಿ ತಾಲೂಕು ಗೌರವ ಅಧ್ಯಕ್ಷರು ಹಾಗೂ ಕಾಜಾಪದ ಮಹಿಳಾ ಘಟಕದ ಜಿಲ್ಲಾ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಕಮಲಾಕ್ಷಮ್ಮನವರೇ, ಹಾಗೆ ನೂತನವಾಗಿ ಪದಗ್ರಹಣವನ್ನು ಸ್ವೀಕರಿಸತಕ್ಕಂಥ ಶ್ರೀಮತಿ ದೀಪಕ್ ಅವರೇ, ಹಾಗೆ ಅಧ್ಯಕ್ಷರು ಜಿಲ್ಲಾ ಕಸಾಪದ ಚಿಕ್ಕಮಗಳೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಾಜಾಪದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತಪ್ಪನವರೇ, ಹಾಗೆ ರಾಮನಗರ ಜಿಲ್ಲೆಯವರವರು, ಹಾಗೆ ಅದೇ ರೀತಿಯಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಭಾಜಪದ ಗಿರೀಶ್ ಪೂಜಾರಿ ಅವರೇ, ಈಗಾಗಲೇ ಗಣೇಶಣ್ಣವರು ಮಾತಾಡಿ ಹೋದರು, ಹಾಗೆ ಬಕ್ಕಿ ಮಂಜು ಮಾತಾಡಿ ಹೋಗಿದ್ದಾರೆ, ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕ ನನ್ನ ಆತ್ಮೀಯ ಗೆಳೆಯ ದರ್ಪಣ ಪತ್ರಿಕೆಯ ವರದಿಗಾರರು ಹಾಗೂ ಸಂಪಾದಕರಾಗಿರ್ತಕ್ಕಂಥ ಪ್ರಸನ್ನ ಅವರೇ, ಸುಚಿತ್ರ ಅವರೇ, ಹಾಗೆ ನಮ್ಮ ಗಣಪತಿ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಜ್ಕುಮಾರ್ ಅವರೇ, ಹಾಗೆ ನಮ್ಮ ಗಣಪತಿ ಸೇವಾ ಸಮಿತಿ ಇನ್ನೂರವರು ಆಗಿರ್ತಕ್ಕಂಥ ಗುರುಪ್ಪ ಕೇಶವ ಪೂಜಾರಿ ಅವರೇ, ಹಾಗೆ ಈಗಾಗಲೇ ಪದವಿ ಪ್ರದಾನವನ್ನು ಮಾಡಿರ್ತಕ್ಕಂಥ ಅಧ್ಯಕ್ಷರಾಗಿದ್ದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆಶಾ ಜೈನ್ ಅವರೇ, ವೀಣಾ ಅವರೇ, ಹಾಗೆ ಮಹಿಳಾ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ BJPಯ ಶೋಭಕ್ನವರೇ, ಹಾಗೆ ಕಾಂಗ್ರೆಸ್ ಮುಖಂಡರು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಚಂದ್ರು ಅವರೇ, ಹಸೇನ್ ಅವರೇ, ಎಲ್ಲ ಮುಂಭಾಗದಲ್ಲಿರ್ತಕ್ಕಂಥ ಅಂಬಾವತಿ ಅವರೇ, ಎಲ್ಲ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರೆ. ಬಹುಶಃ ಜನಪದ ಒಂದು ಕಲೆ ಸಾವಿರಾರು ವರ್ಷಗಳ ಹಿಂದೆ ಬಂದಿರತಕ್ಕಂಥದ್ದು. ಈಗಾಗಲೇ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮಾತಾಡಿದರು, ಜನಪದ ವಿಚಾರಗಳನ್ನು ಡಾಕ್ಟರ್ ಬಾಲಾಜಿಯವರು ಮಾತಾಡಿದರು. ಎಷ್ಟು ಘಟಕಗಳು ಇಲ್ಲಿ ಆಗಬೇಕು, ಇಡೀ ರಾಜ್ಯದಲ್ಲಿ ಒಂದು ಜನಪದ ಘಟಕವನ್ನು ನಾವು ಮಾಡಬೇಕು, ದೇಶ ವಿದೇಶಗಳಲ್ಲಿ ಸಮೇತ ನಾವು ಮಾಡಬೇಕು ಅಂತ ಇಲ್ಲಿ ಕನ್ನಡ ಸಂಘಗಳಿದ್ದಾವೆ, ಹೊರದೇಶಗಳಲ್ಲೂ ಸಹ ಜನಪದ ಘಟಕವನ್ನು ಮಾಡಬೇಕು ಅಂತ ಒಂದು ಒಳ್ಳೆಯ ಯೋಚನೆಯನ್ನು ಇಟ್ಕೊಂಡಿದ್ದಾರೆ. ಅದು ಒಳ್ಳೆಯದಾಗಲಿ ಅಧ್ಯಕ್ಷರೇ, ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಈ ಸಂದರ್ಭ ಹೇಳ್ತೇವೆ. ಯಾಕಂದರೆ ದೂರದ ಊರಿಂದ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನೀವಿರ್ಬೋದು ಮತ್ತು ಅವರು ಇಬ್ಬರು ಬಂದಿದ್ದೀರಿ. ಹಾಗಾಗಿ ವಿಶೇಷವಾಗಿ ಕಮಲಾಕ್ಷಮ್ಮ ಇವತ್ತು ಹೇಳಿದರು ನನಗೆ 75 ವರ್ಷ ವಯಸ್ಸಾಗಿದೆ ಅಂತ. ಆದರೆ ಅವರ ವಯಸ್ಸು ನಾನು ಸಾಕಷ್ಟು ಅವರ ಜೊತೆ ಒಂದು 25-30 ವರ್ಷಗಳ ಒಡನಾಟ, ಅವರು ಮತ್ತು ಭಾನುಮತಿ ಅಕ್ಕನ ಜೊತೆ ಒಡನಾಟ ಇರತಕ್ಕಂಥದ್ದು. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಸಾಹಿತ್ಯ ಪರಿಷತ್ತುಗಳಲ್ಲಿ ಸಂಚಾಲಕರಾಗಿ, ಜಿಲ್ಲಾ ಕಾರ್ಯಾಧ್ಯಕ್ಷನಾಗಿ, ಆಳ್ವ ಸಂಸ್ಕೃತಿ ಕಾರ್ಯಾಧ್ಯಕ್ಷನಾಗಿ, ಮೂಡಿಗೆರೆ ಉತ್ಸವದ ಕಾರ್ಯಾಧ್ಯಕ್ಷನಾಗಿ, ಸಂಚಾಲಕನಾಗಿ ಸಾಕಷ್ಟು ನಾವು ಕೆಲಸಗಳನ್ನು ನಾವು ಮಾಡಿದ್ವಿ. ಹಾಗಾಗಿ ನಮಗಿದೇನು ಹೊಸದನ್ನಿಸೋದೇನಿಲ್ಲ. ಕಾರ್ಯಕ್ರಮಗಳನ್ನು ಮಾಡೋದರಲ್ಲಿ ನಾವೇನೋ ಒಂದು ಕಾರ್ಯಕ್ರಮ ತೆಗೆದುಕೊಂಡ್ರೆ ಅದಕ್ಕೆ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮ ದೃಷ್ಟಿ. ಹಾಗಾಗಿ ನಿಮ್ಮಿಂದ ಜನಪದ ಕಲೆಗಳು ಹಲವಾರು ಇತ್ತೀಚಿನ ಪಾಶ್ಚಿಮಾತ್ಯ ಬಂದಿರತಕ್ಕಂಥ ನಮ್ಮಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಬಂದಿರತಕ್ಕಂಥದ್ದು, ನಮ್ಮ ಜನಪದ ಶೈಲಿಗಳನ್ನು ನಾವು ಈಗಾಗಲೇ ಮರಿತಾ ಇದ್ದೀವಿ. ಇವತ್ತು ಈಗಲೇ ಸುಚಿತ್ರವರು ಹಾಡು ಹೇಳಿದ್ರು, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾರೋಣ. ಬಹುಶಃ ಹಿಂದೆ ಮನೆಗಳಲ್ಲಿ ಈ ಹಾಡನ್ನು ಹಾಡ್ತಾ ಇದ್ರು ಜನಪದ. ಅವತ್ತು ಸಂಗೀತ ಇದು ಸುಮಾರು 80ರ ದಶಕದಲ್ಲಿ ಯಾರ ಮನೆಯಲ್ಲೂ ಟೇಪ್ ರೆಕಾರ್ಡ್ಗಳಿರಲಿಲ್ಲ. ಮತ್ತು ಅವತ್ತು ಹಾಡುಗಳು ಹೀಗೆ ನಾವೇನು ಶಾಲೆಗಳಲ್ಲಿ ಹಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಜನಪದ ಹಾಡುಗಳನ್ನೇ ಹಾಡಿ ಡ್ಯಾನ್ಸ್ಗಳನ್ನು ಮಾಡಿರ್ತಕ್ಕಂಥದ್ದನ್ನೆಲ್ಲ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಸಾಕಷ್ಟು ಜನಪದ ಕಲೆಗಳನ್ನು ಉಳಿಸಲಿಕ್ಕೆ, ಜನಪದ ಕಲೆಯನ್ನು ನಾವು ಉಳಿಸಲಿಕ್ಕೆ
ನಮ್ಮ ಈ ನೀವೆಲ್ಲ ಮಾಡಿರ್ತಕ್ಕಂಥ ಪ್ರಯತ್ನಗಳು ಯಶಸ್ವಿ ಆಗಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ಬಂದಿರತಕ್ಕಂಥದ್ದಲ್ಲಿ ಇವತ್ತು ನೀವೆಲ್ಲ ನೋಡಿದ್ರಿ ಸಾಹಿತ್ಯಗಳು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ನಾವೆಲ್ಲ ನೋಡಿದ್ದೀವಿ. ಇವತ್ತು ಅದೇ ಆ ಸಾಹಿತ್ಯಗಳನ್ನು ಕೇಳಲಿಕ್ಕೆ ನಮಗೆ ಒಂದು ರೀತಿ ಸಿನಿಮಾಗಳ ಹಾಡುಗಳ ಸಾಹಿತ್ಯಗಳು ಆದರೆ ಬೇರೆ ಬೇರೆ ಬರೆದಂಥ ಶಿವರುದ್ರಪ್ಪ ಇರ್ಬೋದು ಅವರೆಲ್ಲ ಬರೆದ ಜನಪದ ಇದೇ ಬೇರೆ ಇರತಕ್ಕಂಥದ್ದು. ಆದರೆ ಇವತ್ತಿನ ಸಿನಿಮಾ ಹಾಡುಗಳನ್ನು ಕೇಳಿದರೆ ಜನ ಅದನ್ನೇ ಖುಷಿಯಾಗಿ ಖುಷಿ ಪಡುವಂಥ ಸಂದರ್ಭಗಳು ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಈ ನಮ್ಮ ಜನಪದ ಕಲೆಗಳನ್ನು ಉಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಕೋಲಾಟವನ್ನು ಆಡ್ತಾ ಇದ್ದು ಹಿಂದೆ ಕೋಲಾಟ, ಇವತ್ತು ಕೋಲಾಟ ಎಲ್ಲ ನಿಂತಿದೆ. ಈಗೆಲ್ಲ ಒಂದೇ ನಮ್ಮ ಮಿತ್ರ ಮಂಡಳಿಯವರಿಂದ ಮಾತ್ರ ಇವತ್ತು ಜನಪದ ನಾನು ಮೂಡಿಗೆರೆ ತಾಲೂಕಿನಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾವುದೇ ತಂಡಗಳಲ್ಲಿ ಇವತ್ತುವರೆಗೆ ಆ ಕೋಲಾಟ ನೋಡಿಲಿ, ಸುಗ್ಗಿ ಕುಣಿತಾ ಇರ್ಬೋದು, ಪ್ರತಿಯೊಂದು ಇವತ್ತು ಯೋಜನೆ ಮಾಡೋ ಸಂದರ್ಭದಲ್ಲಿ ನಾವು ಇವತ್ತು ಜನಪದ ಏನಾದ್ರು ಉಳಿದಿದೆ ಅಂದರೆ ಮಿತ್ರ ಸಂಘದವರಿಂದ ಇವತ್ತು ನಮ್ಮ ಮೂಡಿಗೆರೆ ಭಾಗದಲ್ಲಿ ಉಳಿದಿದೆ. ಹಾಗೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಇದೆ. ಹಾಗಾಗಿ ಅಲ್ಲ ಅಂದರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾನು ನೋಡ್ತಾ ಇರಬೇಕಾದ್ರೆ ಸಭಾ ಕಾರ್ಯಕ್ರಮಗಳಲ್ಲಿ ತಂಡ ಇರ್ತದೆ. ಆ ತಂಡ ಬಂದು ಆ ಕಾರ್ಯವನ್ನು ಮಾಡಬೇಕು. ಯಾಕಂದರೆ ನಾನು ಮೂಡಿಗೆರೆ ಉತ್ಸವವನ್ನು ಮಾಡಿರ್ತಕ್ಕಂಥದ್ದು, ಜಿಲ್ಲಾ ಸಮ್ಮೇಳನ ನಾನು ನನ್ನ ನನ್ನ ಗೆಳೆಯ ನಾವೆಲ್ಲ ಒಟ್ಟಿಗೆ ಮಾಡಿರ್ತಕ್ಕಂಥ. ಹಾಗಾಗಿ ಆ ಕಲೆಗಳನ್ನು ನಾವು ನೋಡ್ತಾ ಇರ್ತೀವಿ, ಅಲ್ಲಿ ಯಾರು ಏನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಅಂತ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆ ಜನಪದ ಕಲೆಯನ್ನು ಉಳಿಸುವ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಮತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ಜನಪದ ಗೀತೆಯನ್ನು ಹಾಡಿಸುವ ಮೂಲಕವಾಗಿ ಜನಪದ ಗೀತೆನ ಈಗಾಗಲೇ ಎಲ್ಲೋ ಈಗ ಕರೋಕೆ ಬಂದಾಗ ಹೋಗಿದೆ, ಹಾಡಲಿಕ್ಕೆಲ್ಲ ಪ್ರಾರಂಭ ಮಾಡಿದೆ. ಈಗ ನಾವು ಬದಲಾವಣೆ ಆಗ್ತಾ ಹೋಗಬೇಕಾಗುತ್ತೆ. ಏನು ಹೊಸತನ ಬಂದಾಗ ಹೊಸತನವನ್ನು ಬದಲಾವಣೆ ಆಗಬೇಕು. ಆದರೆ ಜನಪದವನ್ನು ಈಗ ಬೀಸಿಕಲ್ಲನ್ನು ಇಟ್ಟಿದ್ದೀರಿ. ಇವತ್ತು ಹಳೆಯ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಅಲ್ಲಿ ಇರ್ತಕ್ಕಂಥ ಮಡಕೆಯನ್ನು ಇಟ್ಟಿದ್ದೀರಿ. ಯಾಕೆ ಇಟ್ಟಿದ್ದೀವಿ ಅಂದರೆ ನಮ್ಮ ಸಂಸ್ಕಾರ, ನಮ್ಮ ಹಿಂದೆ ಸಂಸ್ಕೃತಿ ನಮಗೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇವತ್ತು ನಾವು ದೀಪವನ್ನು ಹಚ್ಚಿರ್ತಕ್ಕಂಥದ್ದು ಮಣ್ಣಿನ ದೀಪದಲ್ಲಿ ಹಚ್ಚಿರೋದು, ಅದು ನಮ್ಮ ಜನಪದ ಹಿಂದೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಜನಪದ ಯಾವಾಗ ಮನುಷ್ಯ ಹುಟ್ಟಿದ ನಂತರ ಜನಪದ ಹುಟ್ಟಿದ ಅದ ನಂತರ ಬೇರೆ 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 ಭಾವಗೀತೆಗಳಿರ್ಬೋದು, ಚಿತ್ರಗೀತೆಗಳಿರ್ಬೋದು, ಅವೆಲ್ಲ ಬೇರೆ ಬಂದಿರತಕ್ಕಂಥದ್ದು. ಜನಪದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥದ್ದು. ನಮ್ಮ ಹಿರಿಯರು ಹಾಡು ಹೇಳ್ಕೊಂಡು ಇವತ್ತು ನಾವು ಗದ್ದೆ ನಾಟಿ ಮಾಡುವ ಸಂದರ್ಭದಲ್ಲಿ ಒಂದು ಹಾಡು ಹೇಳ್ತಾರೆ, ಓಬಾಲೆ ಓಬಾಲೆ ಅಂತ ಒಂದು ಹಾಡು ಹೇಳ್ತಾ ಇದ್ರು. ಬಹುಶಃ ಇವತ್ತು ಅದು ಮರೆತು ಹೋಗಿದೆ. ಇವತ್ತು ಗದ್ದೆಗಳು ನಾಪತ್ತೆಯಾಗಿ ಹೋಗ್ತಿದೆ, ಎಲ್ಲ ಮನೆಗಳಾಗ್ತದೆ, ಸೈಟ್ ಆಗ್ತದೆ. ಆದರೆ ಅವತ್ತು ಆ ಹಾಡು ಕೇಳಲಿಕ್ಕೆ ನಾವು ಚಿಕ್ಕ ಹುಡುಗರಾದಾಗ ಇದ್ದಾಗ ಸಂದರ್ಭದಲ್ಲಿ ನಾವು ಗದ್ದೆಗಳಿಗೆ ಹೋಗ್ತಾ ಇದ್ವಿ. ನಮ್ಮ ತಂದೆ ಜೊತೆ ಎಲ್ಲ ನಾವು ಹೋಗ್ತಾ ಇದ್ವಿ. ಹೋದ ಸಂದರ್ಭದಲ್ಲಿ ಯಾವಾಗ ಹಾಡು ಹೇಳೋರು ಓಬಾಲೆ 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 ಅಂತ. ಎಷ್ಟು ಚಂದ ಹಾಡಾರ ಅಂದರೆ ಒಂದು ಗುಂಪಲ್ಲಿ ಸುಮಾರು ಒಂದು 20-25 ಜನ ಒಂದು ಲೇಡೀಸ್ಗಳು ಹಾಡ್ತಾ ಇರ್ಬೇಕು, ನಮ್ಗೇನೋ ಒಂಥರ ಖುಷಿ. ಹಾಗಾಗಿ ಅಂಥವೆಲ್ಲ ಈಗ ಮರೆತು ಹೋಗ್ತಾ ಇದೆ, ಅಂಥ ಸಂಸ್ಕೃತಿ ಎಲ್ಲ ಮರೆತು ಹೋಗ್ತಾ ಇದೆ. ಹಾಗಾಗಿ ಆ ಮರವನ್ನು ಉಳಿಸುವಂಥ ಪ್ರಯತ್ನ, ಹಾಗೆ ಜನಪದವನ್ನು ಬೆಳೆಸುವಂಥ ಪ್ರಯತ್ನ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ ಈ ಜನಪದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅದನ್ನು ಉಳಿಸುವ ಕಾರ್ಯಕ್ರಮಗಳ ಮೂಲಕವಾಗಿ ಉಳಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಊರಿನ ಗಣಪತಿ ದೇವಸ್ಥಾನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ರಿ. ಈಗಾಗಲೇ ಅಧ್ಯಕ್ಷ ನೂತನವಾಗಿ ಪದವಿಯನ್ನು ಸ್ವೀಕರಿಸತಕ್ಕಂಥ ದೀಪಿಕಾ ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಅವರು ಕೊಟ್ಟಂಥ ಅಧ್ಯಕ್ಷಗಿರಿಯನ್ನು ತಾವು ಯಶಸ್ವಿಯಾಗಿ ನಿರ್ವಹಿಸಲಿ. ಹಾಗೆ ಆಶಾ ಜೈನ್ ಇದ್ದಾರೆ, ಅದೇ ಆಶಾ ಜಯಕುಮಾರ್ ಅವರಿದ್ದಾರೆ, ಅದೇ ರೀತಿಯಾಗಿ ಗಂಗಮ್ಮನವರು ಇದ್ದಾರೆ, ಹಾಗೆ ನಮ್ಮ ವೀಣಾ, ಅದೇ ಪದ್ಮಶ್ರೀ ಅವರು, ಸವಿತಾ ಎಲ್ಲ ಇಲ್ಲಿದ್ದೀರಿ, ಸಂಭ್ರಮ ಇದ್ದಾರೆ. ಎಲ್ಲರೂ ಸೇರಿ ಈ ಜನಪದವನ್ನು ಉಳಿಸೋಣ, ಈ ಜನಪದ ಕಲೆಯನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಶಾಲೆಗಳಲ್ಲಿ ಏನಾರು ಒಂದು ಕಾರ್ಯಕ್ರಮಗಳ ಮಾಡಿದ್ದೀವಿ ದೀಪಿಕಾ ಅವರ, ನಮ್ಮಿಂದ ಏನು ಸಹಕಾರ ಬೇಕು ಖಂಡಿತ ಮಕ್ಕಳಿಗೆ ಪ್ರೈಸ್ ಕೊಡೋಂಥದ್ದಾಗಲಿ ಅವೆಲ್ಲ ನಾವು ಕೊಡೋಣ. ಯಾಕಂದರೆ ಅಲ್ಲಿಂದ ಶುರು ಆಗಬೇಕು ಜನಪದ. ಹಾಗಾಗಿ ಮಕ್ಕಳಿಂದ ಮನೆಗಳಿಂದ ಬರಬೇಕು. ಈಗ ಮನೇಲಿ ಹೇಳೋದೆಲ್ಲ ನಿಂತು ಹೋಗಿದೆ, ಹಾಗೆ ಮಕ್ಕಳಿಂದ ಒಂದು ಸ್ವಲ್ಪ ಪ್ರಾರಂಭವನ್ನು ಮಾಡಿಸೋಣ ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಗೋಣಿಬೀಡು ಘಟಕದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನವ್ಯವರು ಉತ್ತಮವಾದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ನಿಮ್ಮೆಲ್ಲರಿಗೂ ಒಂದು ಹಾಗೆ ಧರ್ಮಸ್ಥಳ ಸಂಘದ ನಮ್ಮ ದೀಪಕ್ ಸರ್ ಹೆಸರು ಹಚ್ಚಿಬಿಟ್ಟೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆ. ನಿಮ್ಮೆಲ್ಲರೂ ಹೊಂದಿರ್ತೀನಿ. ನಮಸ್ಕಾರ. ಜೈ ಭುವನೇಶ್ವರಿ. ಕಾರ್ಯಕ್ರಮದ ಉದ್ದೇಶಿಸಿ ಬಹಳ ಸಂಕ್ಷಿಪ್ತವಾಗಿ ಮಾತನಾಡಿದಂತಹ ಶ್ರೀಯುತ ರಘು GS ಜನಪರ ಬಿಜೆಪಿ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಈ ದಿನದ ಗೋಣಿಬೀಡು ಹೋಬಳಿ ಘಟಕದ ಅಧ್ಯಕ್ಷರ ಸ್ಥಾನವನ್ನು ಸ್ವೀಕಾರ ಮಾಡಿದಂತಹ ಶ್ರೀಮತಿ ದೀಪಿಕಾ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ.
ಎಲ್ಲರಿಗೂ ಶುಭ ಮುಂಜಾನೆ. ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಚಿಕ್ಕಮಗಳೂರು, ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಮೂಡಿಗೆರೆ, ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಗೋಣಿಬೀಡು ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭದ ದಿನ. ಈ ದಿನ ಉದ್ಘಾಟನೆಯನ್ನು ಮಾಡಿದಂತಹ ಡಾಕ್ಟರ್ ಜನಪದ ಎಸ್ ಬಾಲಾಜಿ ಅವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಮತಿ MS ವಿಶಾಲಾಕ್ಷಮ್ಮನವರೇ, ಪ್ರಾಸ್ತಾವಿಕ ನುಡಿಯನ್ನು ಆಡಿದಂಥ ಶ್ರೀಮತಿ ಭಾನುಮತಿ ಅವರೇ, ಪದವಿ ಸ್ವೀಕಾರ ಮಾಡಿದಂತಹ ಪದವಿ ಪ್ರದಾನ ಮಾಡಿದಂಥ ಶ್ರೀಮತಿ ಟಿ ಕಮಲಾಕ್ಷಮ್ಮನವರೇ, ಹಾಗೆ ರಘು ಜನ್ನಾಪುರ ಅವರೇ, ಗಿರೀಶ್ ಪೂಜಾರಿ ಅವರೇ, ಮಗಲ್ಮಕ್ಕಿ ಗಣೇಶಣ್ಣನವರೇ, ಹಾಗೆ ಬಕ್ಕಿ ಮಂಜು ಅವರೇ, ಹಾಗೆ ಮುಂದ್ಗಡೆ ಕೂತಿದ್ದಂತಹ ಎಲ್ಲ ಜಾನಪದ ಮನಸ್ಸುಗಳೇ, ಎಲ್ಲರಿಗೂ ಕೂಡ ನನಗೆ ಫಸ್ಟು ಮೂಡಿಗೆರೆ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಭಾನುಮತಿಯವರು ನನಗೆ ಈ ಒಂದು ಗೋಣಿಬೀಡು ಹೋಬಳಿಯ ಅಧ್ಯಕ್ಷರಾಗಿ ನಿನ್ನ ಆಯ್ಕೆ ಮಾಡ್ತಾ ಇದ್ದೀನಿ, ಆಗ್ತೀಯಾ ಅಂತ ಕೇಳಿದರು. ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ, ಹಾಗಲ್ಲ ಅಂತ ಹೇಳಿ, ಏಕೆಂದರೆ ನನಗಿದೆಲ್ಲ ಹಾಗೆ ಬರಲ್ಲ ಅಂತೇಳಿ ಅಂದ್ಕೊಂಡೆ. ಮನೆಯಿಂದ ಹೊರಗಡೆ ಬರಬೇಕಲ್ಲ, ಮಹಿಳೆಯರು ಅಂದರೆ ಹೇಗಿರುತ್ತೆ, ಎಷ್ಟು ಮನೆಯಲ್ಲೂ ಕೆಲಸಗಳು, ಅಂಗನವಾಡಿಗೆ ಬೇರೆ ಹೋಗಬೇಕು, ಹೊರಗಡೆ ಬೇರೆ ಹೋಗಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಆ ಒಂದು ಇದರಲ್ಲಿದ್ದಾಗ ಬೇಡ ಅಂತ ಅನಿಸಿತ್ತು. ಮತ್ತು ಲಾಸ್ಟಿಗೆ ಇಲ್ಲ ನೀನು ಆಗು, ಸಪೋರ್ಟ್ ಮಾಡ್ತೀವಿ ಅಂತ ಈ ಭಾನುಮತಿಯವರು ಹೇಳಿದರು. ಹಾಗಾಗಿ ಒಪ್ಕೊಂಡು ಈ ಜನ್ನಾಪುರದಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನನಗೆ ಸಪೋರ್ಟ್ ಆಗಿ ನಿಂತವರು ನಮ್ಮ ಆಶಾ ಜಯಕುಮಾರ್ ಅವರು. ಅವ್ರ ಜೊತೆಗೆ ನಮ್ಮ ಪದ್ಮಶ್ರೀ ಅವರು ಕೂಡ ಸಪೋರ್ಟ್ ಮಾಡಿ ನನಗೆ ಇಡೀ ವಾರ ಇಲ್ಲ ಪೂರ್ತಿಯಾಗಿ ಜನ್ನಾಪುರದಲ್ಲಿ ಓಡಾಡಿದ್ದೀವಿ, ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಆಶಾ ಜಯಕುಮಾರ್ ಅವರು. ಹಾಗೆ ನನಗೆ ಈ ಕಾರ್ಯಕ್ರಮಕ್ಕೆ ಹೆಂಗೆ ಏನು ಅಂತ ತಯಾರಿ ಮಾಡ್ಕೋಬೇಕಲ್ಲ ಅಂತೆಲ್ಲ ಕೇಳಿದಾಗ ನನಗೆ ನನ್ನ ಬೆನ್ನೆಲುಬಾಗಿ ನಿಂತವರು ನಮ್ಮ ಮಗಲ್ಮಕ್ಕಿ ಗಣೇಶಣ್ಣ, ಹಾಗೆ ಬಕ್ಕಿ ಮಂಜು ಅಣ್ಣ ಅವರು, ಮತ್ತು ನಮ್ಮ ಚಂದ್ರು ಒಡೆಯರ್ ಅಣ್ಣ, ಮತ್ತು ಅಸೈನರ ಅಣ್ಣ ಕೂಡ ನನಗೆ ತುಂಬಾ ಸಪೋರ್ಟಾಗಿ ಮಾಡ್ತಾಯಿದ್ರು. ಇಲ್ಲ ನಿಮಗಾಗುತ್ತೆ, ಧೈರ್ಯವಾಗಿ ಮುಂದೆ ಹೋಗಿ, ನಾವಿದ್ದೀವಿ, ಸಪೋರ್ಟ್ ಮಾಡ್ತೀವಿ ಅಂತ. ಇವರೆಲ್ಲರ ಕೂಡ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ, ಹಾಗೆ ಈಗ ಕೂಡ ಹೇಳಿದ್ರು ನೀವು ಕಾರ್ಯಕ್ರಮನ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಖಂಡಿತವಾಗ್ಲೂ ಅಣ್ಣ ನೀವು ಹೇಳಿದಕ್ಕೆ ನಾನು ಕೂಡ ಕಾರ್ಯಕ್ರಮನ ಮಾಡಿ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ನಿಮಗೂ ಕೂಡ ಸಪೋರ್ಟ್ ಮಾಡ್ತೀನಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ಈ ನನ್ನ ಮಾತಿಗೆ ವಿರಾಮನ ಹೇಳ್ತೀನಿ. ಜೈ ಜಾನಪದ. ಶ್ರೀಮತಿ ದೀಪಿಕಾ ದೀಪಕ್, ಗೋಣಿಬೀಡು ಹೋಬಳಿಯ ನೂತನ ಅಧ್ಯಕ್ಷರು, ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ದಿನದಲ್ಲಿ ಕೊನೆಯದಾಗಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಧ್ಯಕ್ಷರ ನುಡಿಯ ಮುನ್ನ ಕಾರ್ಯಕ್ರಮದಲ್ಲಿ ನಮ್ಮ ನೂತನ ಅಧ್ಯಕ್ಷರಿಗೆ ಶ್ರೀಯುತ ಹಸೈನಾರ್ ಕಾಫಿನಾಡು ಸಮಾಜ ಸೇವಕರ ಸಂಘದ ಅಧ್ಯಕ್ಷರು ಗೌರವವನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಇವರಿಗೆ ದೀಪಿಕಾ ಅವರು ಮುಂದೆ ಬಹಳ ಗೌರವದಿಂದ ಇವರಿಬ್ಬರಿಗೂ ಕೂಡ ಆಶಾ ಜಯಕುಮಾರ್ ಕಾರ್ಯದರ್ಶಿಯಾಗಿರ್ತಾರೆ. ನೂತನ ಅಧ್ಯಕ್ಷರು ಹಾಗೆ ನೂತನ ಕಾರ್ಯದರ್ಶಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತ ತಾಲೂಕು ಯುವ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರು ಚಂದ್ರು ಒಡೆಯರವರು, ಹಾಗೆ ಎನ್ಆರ್ ಸರ್ ಅವರು ಕಾಫಿನಾಡು ಸಮಾಜ ಸೇವಕರ ಸಂಘದ ಅಧ್ಯಕ್ಷರು. ನೀವೆಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಗೋಣಿಬೀಡು ಹೋಬಳಿ ಘಟಕದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ ಸರ್. ಜೋರಾದ ಚಪ್ಪಾಳೆ ಬರಲಿ. ಎಲ್ಲ ಮುಖ್ಯ ಅತಿಥಿಗಳು ಸೇರ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸರ್ ನಿಮ್ಮಿಬ್ಬರಿಗೂ ಕೂಡ. ಈಗ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ MS ವಿಶಾಲಾಕ್ಷಮ್ಮನವರು, ಜಿಲ್ಲಾ ಅಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಚಿಕ್ಕಮಗಳೂರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ನಿಜವಾಗ್ಲೂ ಈ ಪುಟ್ಟದಾದ ಕಾರ್ಯಕ್ರಮ ಆದರೂ ಕೂಡ ತುಂಬ ಚೆಂದಾಗಿ ರೆಡಿ ಮಾಡಿದ್ದಾರೆ. ಅದನ್ನು ನೋಡಿ ನನಗೆ ನಿಜವಾಗ್ಲೂ ಬೆಳಗ್ಗೆ ಬಂದ ತಕ್ಷಣ ಖುಷಿಯಾಯಿತು. ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು ಅಂತಲೇ
ಬೆಂಗಳೂರಿನಿಂದ ಆಗಮಿಸಿರುವಂಥ ನಿಮ್ಮ ಎಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಜಾನಪದ ಎಸ್ ಬಾಲಾಜಿ ಅವರು ಕೂಡ ತುಂಬ ಉತ್ಸುಕತೆಯಿಂದ ಹೋಬಳಿ ಘಟಕಕ್ಕೆಲ್ಲ ಅವ್ರು ಬರೋಲ್ಲ, ನೀವೇ ಮಾಡ್ಬೇಕು ಮೇಡಮ್ ಅಂತ ಹೇಳ್ತಿರ್ತಾರೆ. ಆದರೆ ಇಲ್ಲ ಸರ್ ಬನ್ನಿ ಸರ್, ಇದು ಮಲೆನಾಡು ಚೆನ್ನಾಗಿರುತ್ತೆ ಅಂದಿದ್ದಕ್ಕೆ ಜನರಲ್ ಘಟಕನೂ ಇದೆ, ಅದ್ರ ಜೊತೆಗೆ ಮಾಡೋಣ ಅಂತೇಳಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಸ್ಮರಿಸ್ಕೊಳ್ತೀನಿ. ಜೊತೆಗೆ ಕಾಂತಪ್ಪ ಸರ್ ಅವರು ಈಗಾಗಲೇ 7 ವರ್ಷದಿಂದ ಅವ್ರ ಜೊತೆ ಇದ್ದಾರೆ ಅಂದರೆ ಅವ್ರ ಸಾರಥಿಗಳಿದ್ದಂಗೆ, ಒಂದು ಕಡೆಗೂ ಬಿಟ್ಟೋಗೋದಿಲ್ಲ. ತುಂಬ ಆ ಸ್ನೇಹಕ್ಕೆ ಯಾರ ಕಣ್ಣು ಬೀಳದೇ ಇರಲಿ ಅಂತ ನಾನು ದೇವರು ಗಣೇಶನಲ್ಲಿ ಬೇಡ್ಕೊಳ್ತೀನಿ. ಅಷ್ಟು ಚೆಂದಾಗಿದ್ದಾರೆ. ಅವರು ಕೂಡ ಬಂದು ತಮ್ಮ ಹಿತನುಡಿಗಳನ್ನು ನುಡಿದರು. ನಮ್ಮ ಕಮಲಾಕ್ಷಮ್ಮನವರು ಅವ್ರನ್ನ ನಿಜವಾಗ್ಲೂ ಆ ವಯಸ್ಸು ಒಂದು ಸಂಖ್ಯೆ ಅಲ್ಲ ಅಂತ ಹೇಳ್ತಾರೆ. ಹಂಗೆ ಅವರ ಇದು ಚಟುವಟಿಕೆ ಇದೆಯಲ್ಲ, ಹೇಳ್ತಿದ್ರು ನನ್ನ ಮನಸ್ಸಿನಲ್ಲಿ ಒಳಗಿದೆಯಲ್ಲ ಅದು ನನ್ನನ್ನು ಇಲ್ಲಿ ಕರ್ಕೊಂಬರುತ್ತೆ ಅಂತ ಒಂದು ಈ ವಯಸ್ಸಲ್ಲೂ ಇಷ್ಟೊಂದು ಆಕ್ಟಿವ್ ಆಗಿ ಇಷ್ಟೊಂದು ಸ್ಪಷ್ಟವಾಗಿ ಮಾಡ್ತಿದ್ದಾರೆ ಅಂದರೆ ನಮಗೆ ಇನ್ನೂ ಸ್ಪಿರಿಟ್ ಬರ್ತಾ ಇದೆ. ನಾವು ಇನ್ನೂ ಮಾಡಬೇಕಪ್ಪ, ನಮಗೆ ವಯಸ್ಸಾಯಿತು ಅಂತ ಅನ್ಕೋಬಾರ್ದು, ಇನ್ನೂ ಕೆಲಸ ಮಾಡ್ಬೇಕು ನಾವು ಅನ್ನೋಂಥದ್ದು. ಅವರು ಕೂಡ ಹಿರಿಯರು ನಮ್ಮ ಜೊತೆ ಇದ್ದಾರೆ. ನಿಜವಾಗ್ಲೂ ಅಕ್ಕ ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ. ಅದರ ಜೊತೆಗೆ ನಮ್ಮ ಆಕ್ಟಿವ್ ತಾಲೂಕು ಅಧ್ಯಕ್ಷರು ಭಾನುಮತಿಯವರು ಕೂಡ ಇದ್ದಾರೆ. ಅವರು ಕೂಡ ತುಂಬ ಆಕ್ಟಿವ್ ಆಗಿ ಹಿಂದೆ ಕೂಡ 2 ವರ್ಷ ಕೆಲಸ ಮಾಡಿರೋವಂಥವ್ರು. ಅವ್ರನ್ನ ತುಂಬ ನಂಬಿದ್ದೀನಿ, ತುಂಬ ಕೆಲಸ ಕಾರ್ಯ ಮಾಡ್ತಾರೆ ಅಂತ. ತಾಲೂಕು ಸಮ್ಮೇಳನ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ಪದವಿ ಸ್ವೀಕಾರ ಮಾಡಿದಂಥ ಅಂಗನವಾಡಿ ಟೀಚರ್ ಅಂತ ಹೇಳ್ತಿದ್ದಾರೆ. ಅಂಗನವಾಡಿ ಟೀಚರ್ ಆದರೂ ಪರವಾಗಿಲ್ಲ, ನಮ್ಮ ಜೊತೆ ಕಲೆ ಬೆಳೆಸಿದರೆ ಸಾಕು ಅಷ್ಟೇ, ನಮಗೆ ಇನ್ನೇನು ಬೇಡ. ಅದರಲ್ಲೂ ಅಂಗನವಾಡಿ ಟೀಚರ್ಗಳು ಸರ್ವೆ ಮಾಡೋದ್ರಲ್ಲಿ ಎತ್ತಿದ ಕೈ ಪಾಪ. ಪ್ರತಿ ಮನೆ ಬಾಗಿಲಿಗೂ ಹೋಗಿ ಸರ್ವೆ ಮಾಡ್ತಾರೆ. ಅದೇ ರೀತಿ ಕಲಾವಿದರ ಸರ್ವೆನ ನೀವು ಮಾಡಿಕೊಟ್ರೆ ನಮಗೆ ಅದೇ ದೊಡ್ಡ ಬಹುಮಾನ ಅಂತ ಅಂದ್ಕೊಳ್ತೀವಿ. ಏಕೆಂದರೆ ಕಲಾವಿದರನ್ನ ಹುಡುಕಿ ತೆಗಿಯೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಎಲ್ಲೋ ಇರ್ತಾರೆ, ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ, ಅವ್ರನ್ನೆಲ್ಲ ಹುಡುಕೊಂಡು ಈಗ ಅದೇ ಕೆಲಸನ ನಮ್ಮ ಬಾಲಾಜಿ ಸರ್ ಮಾಡ್ತಾ ಇರೋದು. ಇಂಥ ವೇದಿಕೆಗಳು ಕೊಡೋದ್ರಿಂದ, ಇಂಥ ಇದನ್ನು ಅವಕಾಶಗಳನ್ನು ಕೊಡೋದ್ರಿಂದ ಈಗ ಎಷ್ಟೊಂದು ಜನ ಕಲಾವಿದರು ಆಡಿದ್ರಲ್ವ, ಅವ್ರಿಗೆಲ್ಲ ಅವಕಾಶ ಸಿಗಬೇಕು ಅಂದರೆ ಒಂದು ವೇದಿಕೆ ಬೇಕು. ಅಂಥ ಕಲಾವಿದರನ್ನ ಹುಡುಕಿ ನೀವು ಸರ್ವೆ ಮಾಡಿದರೆ ಸರ್ ಹೇಳ್ತಾಯಿದ್ರು, ಕೈಪಿಡಿ ಮಾಡಿ ನಾವು ಅದನ್ನು ಒಂದು ದೊಡ್ಡ ಇದು ಕಾರ್ಯಕ್ರಮ ಮಾಡ್ದಂಗೆ ಮಾಡೋಣ ಅಂಥ ಕೆಲಸ ಇಲ್ಲಿ ನನ್ನ ಜಿಲ್ಲೆಯಲ್ಲಿ ನಾನು ಜಿಲ್ಲಾಧ್ಯಕ್ಷರಾಗಿ ಕೇಳ್ತಿರೋದಿಷ್ಟೇ, ಒಂದು ವಿಶೇಷವಾದ ಕಾರ್ಯಕ್ರಮಗಳು ಆಗಬೇಕು. ಒಂದು ವಿಶೇಷವಾದದ್ದು ಏನೋ ಒಂದನ್ನು ಮಾಡಿದ್ರಪ್ಪ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಹಿಳಾ ಘಟಕರು ಅನ್ನೋದು ನನಗೆ ಬರಬೇಕು, ಅಷ್ಟೇ ನಾನು ಕೇಳೋದು, ಇನ್ನೇನು ಕೇಳೋದಿಲ್ಲ. ಅಂಥ ಒಂದು ಕೆಲಸ ನಮ್ಮ ಮಹಿಳಾ ಮಣಿಗಳು ಮಾಡಿಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಇದುವರೆಗೂ ಈಗೆಲ್ಲ ಮಾತಾಡಿದ್ರು ನಮ್ಮ ರಘು ಅಣ್ಣವರು, ನಿಜವಾಗ್ಲೂ ಖುಷಿಯಾಯಿತು ನೀವು ಮಾಡಿ, ನಾನು ನಿಮ್ಮ ಜೊತೆ ಇರ್ತೀವಿ ಅಂಥ ಒಂದು ಜೀವಗಳು ನಮ್ಮ ಜೊತೆ ಇದ್ದರೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ. ನಾವು ಇದೀವಮ್ಮ ಮಾಡ್ರಿ, ನೀವು ಎದುರುಬೇಡಿ ಅಂತ ಹೇಳೋ ಅಂತಾರೆ ಒಬ್ಬರು ಬೇಕು. ಒಂದು ಹೆಣ್ಣಿನ ಸಾಧನೆಗೆ ಒಂದು ಗಂಡನೂ ಇರುತ್ತೆ, ಗಂಡಿನ ಸಾಧನೆ ಹಿಂದ್ಗಡೆ ಹೆಣ್ಣು ಇರುತ್ತೆ. ಹಾಗೆ ನಾವು ಹೆಣ್ಮಕ್ಳು ಮುಂದೋಗ್ತಿದ್ದೀವಿ ಅಂದರೆ ನಾವು ಇದೀವಿ ಅಂತ ಒಂದು ಜೀವ ನಮ್ಮ ಜೊತೆ ಇದ್ದರೆ ಅದು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಅವ್ರು ಹೇಳ್ತಾಯಿದ್ರು ಮಕ್ಕಳಿಂದನೇ ಬರಲಿ ಇದೆಲ್ಲ ಅಂತ. ಏಕೆಂದರೆ ಶಾಲೆಯಲ್ಲಿ ಮಾಡಬೇಕು. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು, ಈಗಾಗಲೇ ನಾನು ಸುಮಾರು ಕಾರ್ಯಕ್ರಮಗಳನ್ನು, ಜಿಲ್ಲಾ ಕಾರ್ಯಕ್ರಮಗಳನ್ನ ಶಾಲೆಯಲ್ಲಿ ಮಾಡ್ತಾ ಬಂದಿದ್ದೀನಿ. ಆ ಶಾಲೆಯಲ್ಲಿ ಮಾಡೋದ್ರಿಂದ ಮಕ್ಕಳ ಮನಸ್ಸಿಗೆ, ಈಗ ನಾವು ಹೇಳಬೇಕು ಅಂದರೆ ತುಂಬಿದ ಚೀಲಗಳು ನಾವೆಲ್ಲ, ನಮಗೆ ಏನು ಹೇಳಿದ್ರು ಅಷ್ಟೇ, ಅದು ಅವತ್ತಿನ ಟೈಮಿಗೆ ಅಷ್ಟೇ. ಆದರೆ ಮಕ್ಕಳಿಗೆ ಹೇಳೋದ್ರಿಂದ ಆ ಖಾಲಿ ಚೀಲಗಳು ಅವಕ್ಕೆ ಏನೋ ಒಂದು ಜಾನಪದ ಬೀಜ ಬಿತ್ತಿ ಬೆಳೆಸಿ ಅವರಿಗೆ ಅದನ್ನು ಅಂದರೆ ಏನೋ ಹೇಳ್ತಿದ್ದಾರಪ್ಪ ಜನಪದದ ಸೊಗಡು ಅನ್ನೋದನ್ನು ಅವರಿಗೆ ಸ್ಮರಿಸ್ತಾ ಬಂದರೆ ನಿಜವಾಗ್ಲೂ ಅವರಿಗೆ ಉಳಿಸ್ದಂಗೆ ಆಗುತ್ತೆ. ಮಕ್ಕಳಿಂದನೇ ಉಳಿಬೇಕಾಗಿದೆ ಜಾನಪದ, ತಾಯರಿಂದ ಉಳಿಬೇಕು, ಮಹಿಳೆಯರಿಂದ ಉಳಿಯುತ್ತಾರೆ ಅಂತಲೇ ಸರ್ ಮಹಿಳಾ ಘಟಕಗಳನ್ನು ಮಾಡಿದ್ದಾರೆ. ಏಕೆಂದರೆ ಮಹಿಳೆಯಿಂದನೇ ಹುಟ್ಟಿರೋದು, ಮಹಿಳೆಯಿಂದನೇ ಕೊನೆಯಾಗೋದು. ಮಹಿಳೆ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಈ ಜಾನಪದ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಹುಟ್ಟಿದ ಮಗುವಿನಿಂದ ಹಿಡಿದು ಚಟ್ಟದವರೆಗೂ ಕೂಡ ಹಾಡು ಹೇಳ್ತಾ, ಮತ್ತೊಂದು ಏನೇ ಒಂದು ಸಂಕಷ್ಟ ಆದರೂ, ಒಂದು ಋತುಮತಿಯಾದಾಗಲಾಗಲಿ, ಮದುವೆಗಳಲ್ಲಾಗಲಿ ಹೆಣ್ಮಕ್ಳು ಶೋಭಾನೆ ಪದ ಹಾಡೋದ್ರ ಮೂಲಕ ಆ ಸೊಗಡನ್ನು ಉಳಿಸ್ತಾ ಬಂದಿದ್ದಾರೆ. ಮತ್ತು ನಾವು ಇವತ್ತು ಬೆಳಗ್ಗೆ ಎದುರು ರಂಗೋಲಿ ಹಾಕುವಾಗಲೂ ಕೂಡ ನಾವು ಗುನ್ಗುಟ್ಕೊಂಡೇ ರಂಗೋಲಿ ಹಾಕ್ತೀವಿ, ಅಂಥ ಒಂದು ಸಂದರ್ಭ ಕೂಡ ಇದೆ. ಆದರೆ ಇತ್ತೀಚೆಗೆಲ್ಲ ಬಣ್ಣ ಹಾಕಿ ರಂಗೋಲಿ ಹಾಕೋದೇ ಮರ್ತೋಗಿದೆ, ಹಾಗಾಗಿದೆ. ಆದರೆ ಅದನ್ನೇ ಮತ್ತೆ ತರಬೇಕು ಅನ್ನೋ ಉದ್ದೇಶ ಅಷ್ಟೇ, ಇದು ಇನ್ನೇನಿಲ್ಲ. ಹೆಣ್ಮಕ್ಳಿಗೆ ನೋಡಿ, ಪುಟ್ಟ ಬಾಲಕಿ ಕುತ್ಕೊಂಡು ಕೇಳ್ತಾ ಇದ್ದೆ, ಅದ್ರ ಮನಸ್ಸಲ್ಲಿ ಏನೋ ಒಂದು ಲೆಕ್ಕ ಮಾಡ್ತಾ ಇದೆ, ಏನೋ ನಮ್ಮ ಅಮ್ಮಂಗೆ ಏನೋ ಕೊಡ್ತಾ ಇದ್ದಾರಲ್ಲ ಪದವಿನ ಅಂತ. ಹಾಗೆ ಮಕ್ಕಳಲ್ಲಿ ಹುಟ್ಟಿಸೋದು ರಘುವಣ್ಣ ಹೇಳ್ದಾಗೆ ನಿಜವಾಗ್ಲೂ ಒಳ್ಳೆ ಇದು. ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ನೀವು ಅಂಗನವಾಡಿ ಟೀಚರ್ಸ್ಗಳು ನಿಮಗೇನು ನಾವು ಹೆಚ್ಚಿಗೆ ಹೇಳೋಂಥದ್ದೇನಿಲ್ಲ. ಶಾಲೆಗಳು ಅದು ಮಾಸ್ಟರ್ಗಳ ಜೊತೆ ಮಾತಾಡ್ಕೊಂಡು ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದರೂ ಕೂಡ ಅದು ಮುಂದೆ ಹೋಗ್ತಾ
ಜಿಲ್ಲೆ ತನಕ ಹೋಗುತ್ತೆ. ಅದು ಬೇಸಿಕ್ ಅಂದರೆ ಇದನ್ನು ಕೂಡ ನಾವು ಘಟಕಗಳನ್ನು ಸಹ ಮಾಡ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಈಗಾಗಲೇ 7-8 ಗ್ರಾಮ ಘಟಕಗಳು ರೆಡಿ ಇದ್ದಾವೆ. ಅಂದರೆ ಮಹಿಳೆಯರು ಇಂಥ ಕಡೆ ಸಿಟಿಗೆ ಬಂದು ಯಾರೂ ಆಡೋಕ್ಕೆ ಬರಲ್ಲ, ಗ್ರಾಮಗಳಲ್ಲಿ ಅವ್ರವ್ರ ಮನೆ ಬಾಗಿಲಲ್ಲೇ ಅವ್ರು ಆಡೋದ್ರಿಂದ ಆ ಜಾನಪದನ ನಾವು ಎತ್ತಿ ತೆಗ್ದಂಗೆ ಆಗುತ್ತೆ ಅಂತ ಒಂದು ಕೆಲಸ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಜೊತೆಗೆ ಗಿರೀಶ್ ಅವರು ಕೂಡ ತುಂಬ ಚೆನ್ನಾಗಿ ಸ್ವಾಗತ ಮಾಡಿದರು, ಅವ್ರನ್ನೂ ಕೂಡ ಈ ಸಮಯದಲ್ಲಿ ನೆನೆಸ್ಕೊಳ್ತೀನಿ. ನವೇಶ್ರೀ ಈಗಾಗಲೇ ನೀನು ತುಂಬ ಹಳಬ್ರವರು, ಲಾಸ್ಟ್ ಕಾರ್ಯಕ್ರಮದಲ್ಲೇ ಅವರು ನಿರೂಪಣೆ ಚೆನ್ನಾಗಿ ಮಾಡಿದರು. ನಿಜವಾಗ್ಲೂ ನಿರೂಪಕಿಯಾಗಿ ಕೆಲಸ ಮಾಡ್ಬೋದಮ್ಮ, ನೀನು ಅಷ್ಟು ಚೆನ್ನಾಗಿ ಮಾಡ್ತೀಯ ನಿಜವಾಗ್ಲೂ. ನಮ್ಮವೆಲ್ಲ ಕಾರ್ಯಕ್ರಮಕ್ಕೆ ನಿಮ್ಮನ್ನೇ ಕರಿತೀವಿ, ಹೋಯ್ತಾ? ಹಾಗೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರು. ಈಗಾಗಲೇ ಎಲ್ಲ ಇಲ್ಲಿ ನಮ್ಮ ಸುರೇಶ್ ಅಣ್ಣವರು ಇದ್ದಾರೆ, ನಮ್ಮ ಕಾರ್ಯದರ್ಶಿಯವರು ಕೂಡ ಬಂದಿದ್ದಾರೆ, ಮತ್ತು ನೀವೆಲ್ಲ ಜಾನಪದ ಮನಸ್ಸುಗಳು ಕೂಡ ಒಟ್ಟಾಗಿ ಮಾಡೋದ್ರಿಂದ ಈ ಜಾನಪದ ಉಳಿಸುವಂಥ ಕೆಲಸ ಮಾಡ್ಬೋದು. ಈಗಾಗಲೇ 1765 ಗ್ರಾಮ ಘಟಕಗಳು, ಇದು ಹೋಬಳಿ ಘಟಕಗಳನ್ನು ಮಾಡಿದ್ದೀವಿ. 323 ತಾಲೂಕು ಘಟಕಗಳಾಗಿದೆ. ನಮ್ಮ ಸರ್ ಎಡೆ ಬಿಡದೆ ತಿರುಗಿ ಮಾಡಿದ್ದಾರೆ. ಅವ್ರಿಗೆ ನಾವು ಸಾಥ್ ಕೊಡಬೇಕಷ್ಟೇ. ನಾವೇನು ಈಗ ಪ್ರತಿ ಶ್ರಮ ಬಿದ್ದು ಮಾಡೋಂಥದ್ದೇನಿಲ್ಲ, ಅವ್ರ ಜೊತೆಗೆ ಸಾಥ್ ಕೊಟ್ಟು ಮಾಡೋದ್ರಿಂದ ಈ ಜಾನಪದನ ಮೇಲೆ ಎತ್ತಿ ಹಿಡಿಬೋದು. ಇವತ್ತು ವಿದೇಶಗಳಲ್ಲೂ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಇಲ್ಲ, ವಿದೇಶದವ್ರು ಬಂದುಬಿಟ್ಟು ನಮ್ಮ ಸಂಸ್ಕೃತಿನೆಲ್ಲ ಅಳಿಸಾಕ್ತಿದ್ರು. ಈಗ ನಾವು ಅಲ್ಲೋಗಿ ಅಳಿಸಾಕ್ಬೇಕು ಅವ್ರ ಸಂಸ್ಕೃತಿನ ಅಷ್ಟೇ. ಯಾಕೆಂದರೆ ನಮ್ಮ ಒಂದು ಇದನ್ನು ಅವರಿಗೆ ಬಿತ್ತನೆ ಮಾಡಿ ನಾವು ಅದನ್ನು ಎತ್ಕೊಂಡು ಬರಬೇಕಷ್ಟೇ. ಈಗ ಅಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಸಮ್ಮೇಳನ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಸರ್ ಸುಮಾರು ಸಲ ಹೇಳ್ತಾ ಬಂದಿದ್ದಾರೆ. ಆದರೆ ಈ ಡಿಸೆಂಬರಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಲಾವಕಾಶ ಯಾವಾಗ ಕೊಡುತ್ತವ ಖಂಡಿತ ಮಾಡ್ತೀವಿ. ನೀವೆಲ್ಲರೂ ಕೂಡ ನಮ್ಮ ಜೊತೆಗಿರಬೇಕು. ನನಗೆ ಈ ಜಾನಪದ ತೇರನ್ನು ಎಳಿಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನನಗಿರಲಿ ಅಂತ ಈ ಸಮಯದಲ್ಲಿ ರಘುಣ್ಣರಿಗೂ ತಿಳಿಸ್ತಾ, ಎಲ್ಲರಿಗೂ ನಮಗೆ ಇದು ಒಂದು ದೊಡ್ಡ ಕಾರ್ಯಕ್ರಮ, ರಾಜ್ಯನೇ ತಿರುಗಿ ನೋಡುವಂಥ ಒಂದು ಕಾರ್ಯಕ್ರಮ, ಎಲ್ಲ ಮಹಿಳೆಯರಿಗೂ ಇದರಲ್ಲಿ ಅವಕಾಶ ಇರುತ್ತೆ. ಎಲ್ಲರೂ ಕೂಡ ನಮ್ಮ ಜೊತೆ ಇರಲಿ ಅಂತ ಕೇಳ್ತಾ ನನಗೆ ಅವಕಾಶಕ್ಕಾಗಿ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಜಾನಪದ. ಬಹಳ ಪ್ರೀತಿಯಿಂದ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಂತಹ, ಹಾಗೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಹುರಿದುಂಬಿಸುವಂತಹ ಮನಸ್ಥಿತಿ ಉಳ್ಳಂತಹ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ MS ವಿಶಾಲಕ್ಷಮ್ಮ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮುಂದೆ ವಂದನಾರ್ಪಣೆ ಕಾರ್ಯಕ್ರಮದ ಕೊನೆಯ ಅಂಚಿನಲ್ಲಿ ನಾವು ಇದ್ದೇವೆ. ಅದಕ್ಕೂ ಮೊದಲು ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೆ ರಾಜ್ಯಾಧ್ಯಕ್ಷರು ಹಾಗೆ ತಾಲೂಕು ಅಧ್ಯಕ್ಷರಿಂದ ನಮ್ಮ ನೂತನ ಹೋಬಳಿ ಘಟಕದ ಅಧ್ಯಕ್ಷ ಆಗಿರುವಂಥ ಶ್ರೀಮತಿ ದೀಪಿಕಾ ಅವರಿಗೆ ಒಂದು ಗೌರವ ಸನ್ಮಾನವನ್ನು ನೆರವೇರಿಸಲಿದ್ದಾರೆ. ದಯವಿಟ್ಟು ಮುಂದೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕಾರ್ಯದರ್ಶಿಗಳಾದ ಶ್ರೀಮತಿ ಆಶಾ ಜಯಕುಮಾರ್ ಅವರು ಕೂಡ ಜಿಲ್ಲಾಧ್ಯಕ್ಷರಿಂದ ಒಂದು ಗೌರವ ಸನ್ಮಾನವನ್ನು ನೀಡ್ತಾ ಇದ್ದಾರೆ ನಮ್ಮ ನೂತನ ಅಧ್ಯಕ್ಷರಿಗೆ. ಜೋರದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸೋಣ, ಅವರಿಗೆ ಜವಾಬ್ದಾರಿ ಹೆಚ್ಚಿಸೋಣ. ಈಗ ನಮ್ಮ ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಭಾನುಮತಿ ಮೇಡಮ್ ಅವರಿಂದ ಒಂದು ಗೌರವ ಸನ್ಮಾನ ನಮ್ಮ ಗೋಣಿಬೀಡು ಹೋಬಳಿ ಘಟಕದ ನೂತನ ಅಧ್ಯಕ್ಷರಾದ ಶ್ರೀಮತಿ ದೀಪಕ್ ಅವರಿಗೆ ವಿಶೇಷವಾಗಿ
ಅರಿಶಿನ ಕುಂಕುಮದೊಂದಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ಜಾನಪದ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಅಂತ ಖಂಡಿತ ತೋರಿಸ್ಕೊಳ್ತಾ ಇದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಮಡಿಲು ತುಂಬಿಸೋ ಮೂಲಕ ಜಾನಪದ ಪರಿಷತ್ತಿನ ಹೋಬಳಿ ಘಟ್ಟದ ಪದಗ್ರಹಣ ಕಾರ್ಯಕ್ರಮದ ನಮ್ಮ ಮಹಿಳೆಯರಾದ್ರಿಂದ ಹಿಂದೆ ಜಾನಪದರು ಯಾವ ರೀತಿ ಮಹಿಳೆಯರಿಗೆ ಮುತ್ತೈದೆಯರಿಗೆ ಮಡಲಕ್ಕಿ ಕೊಟ್ಟು ಅವ್ರನ್ನ ಊರಿಂದ ಊರಿಗೆ ಕಳಿಸುವಾಗ ಮಾಡ್ತಿದ್ರು. ಆ ಥರ ಇದು ನಮ್ಮ ಒಂದು ಸಂಪ್ರದಾಯ ಪ್ರಕಾರನೇ ಮಾಡೋಣ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ. ಇದು ಹಿಂದಿನ ಕಾಲದ ಕಂಚಿನ ತಟ್ಟೆ. ಧನ್ಯವಾದಗಳು ಮ್ಯಾಮ್. ನಿಮ್ಮ ಈ ಒಂದು ವಿಭಿನ್ನ ಆಲೋಚನೆಗೆ ನಾವು ಇರೋದು ಇಲ್ಲಿ ಅಲ್ಪರೆ ಆಗಿದ್ರು ಚಪ್ಪಾಳೆ ಸಿಕ್ಕರೆ ಅವ್ರಿಗೆ ಇನ್ನಷ್ಟು ಖುಷಿ ಆಗುತ್ತೆ ಅಂತ ಅನ್ಕೋತಾ ಇದ್ದೀವಿ. ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದೀವಿ, ಮಾಡಬೇಕಿನ್ನು ಚೆನ್ನಾಗಿ ಎಲ್ಲರೂ ಸೇರಿಸ್ಕೋಬೇಕು. ಈಗ ಗೋಣಿಬೀಡು ಹೋಬಳಿ ಘಟಕದ ನೂತನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಆಶಾ ಜಯಕುಮಾರ್ ಹಾಗೆ ಸದಸ್ಯರೊಂದಿಗೆ ನೂತನ ಅಧ್ಯಕ್ಷರಿಗೆ ಗೌರವ ಸಮರ್ಪಣಾ ಸಮಯ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಡಾಕ್ಟರ್ ಜನಪದ ಎಸ್ ಬಾಲಾಜಿ ಅವರು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಕೂತ್ಕೊಳ್ಳಿ. ಗೋಣಿಬೀಡು ಹೋಬಳಿ ಘಟಕದ ಕಡೆಯಿಂದ ಅವರು ನಿಮಗೆ ಗೌರವವನ್ನು ಸಲ್ಲಿಸ್ತಾರೆ, ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಶ್ರೀಯುತ KC ಕಾಂತಪ್ಪ ಸರ್ ಅವರು ಕೂಡ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಶ್ರೀಮತಿ MS ವಿಶಾಲಕ್ಷಮ್ಮನವರು ಜಿಲ್ಲಾಧ್ಯಕ್ಷರು, ಅವರು ಕೂಡ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಮೇಡಮ್. ಹಾಗೆ ನಮ್ಮ ಮೂಡಿಗೆರೆ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಭಾನುಮತಿ ಮೇಡಮ್ ಅವರು ಕೂಡ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಬನ್ನಿ ಸರ್. ಜೋರಾದ ಚಪ್ಪಾಳೆ ಬರಲಿ. ಬೆಂಗಳೂರಿನಿಂದ ಬಂದಿದ್ದಾರೆ ನಮ್ಮ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು. ಈಗ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಮತಿ MS ಕಮಲಾಕ್ಷಮ್ಮನವರು ಆಸೀನರಾಗಬೇಕಾಗಿ ವಿಶಾಲಾಕ್ಷಮ್ಮನವರು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಕ್ಷಮೆ ಇರಲಿ. ಜೋರಾದ ಚಪ್ಪಾಳೆ ನೋಡಿ. ಖಂಡಿತ ಚಪ್ಪಾಳೆ ಬಹಳ ಅವಶ್ಯಕ. ಅಲ್ವಾ ಮೇಡಮ್? ಮತ್ತು ಜೋರಾಗಿ ಹೊಡೀರಿ ಎಲ್ಲರೂ ಚಪ್ಪಾಳೆ ಮಾಡೋಣ. ಆರೋಗ್ಯಕ್ಕೆ ಒಳ್ಳೆಯದಂತ ಮೇಡಮ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ಶ್ರೀಯುತ KC ಶ್ರೀಮತಿ
ಭಾನುಮತಿ ಮೇಡಮ್ ಅವರು ಆಸೀನರಾಗಬೇಕಾಗಿ ಕೇಳ್ಕೊಳ್ತೀವಿ. ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು. ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಈಗ ನಮ್ಮ ಕಾಂತಪ್ಪ ಸರ್ ಅವರು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ರಾಮನಗರ ಜಿಲ್ಲೆಯಿಂದ ಬಂದಿರ್ತಾರೆ. ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೂ ಕೂಡ. ಜೋರಾದ ಚಪ್ಪಾಳೆ. ಧನ್ಯವಾದಗಳು ಸರ್. ಸನ್ಮಾನ ಸ್ವೀಕರಿಸಿದವ್ರಿಗೂ ಹಾಗೆ ಸನ್ಮಾನ ನಿರ್ವಹಿಸಿದವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಆಸೀನರಾಗಬೇಕು ಎಲ್ಲ ಅತಿಥಿಗಳು ಅಂತ ಕೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ ಜನಪದ ಎಸ್ ಬಾಲಾಜಿ ಸರ್ ಅವರು ರಾಜ್ಯಾಧ್ಯಕ್ಷರು, ಹಾಗೆ ವಿಶಾಲಾಕ್ಷಮ್ಮರವರು ಜಿಲ್ಲಾಧ್ಯಕ್ಷರು, ಹಾಗೆ ತಾಲೂಕು ಅಧ್ಯಕ್ಷರು ಶ್ರೀಮತಿ ಭಾನುಮತಿ ಅವರು, ಹಾಗೆ ಶ್ರೀಮತಿ ಟಿ ಕಮಲಾಕ್ಷಮ್ಮರವರು, ಹಾಗೆ ಶ್ರೀಮತಿ ದೀಪಿಕಾ ದೀಪಕ್ ಅವರು, ಹಾಗೆ KC ಕಾಂತಪ್ಪ ಸರ್, ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಈಗ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀಯುತ ಡಾಕ್ಟರ್ ಜನಪದ ಎಸ್ ಬಾಲಾಜಿ ರಾಜ್ಯಾಧ್ಯಕ್ಷರು, ಕನ್ನಡ ಜನಪದ ಪರಿಷತ್ ಬೆಂಗಳೂರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ತಾಲೂಕು ಘಟಕದ ಶ್ರೀಮತಿ ಭಾನುಮತಿ ಮೇಡಮ್ ಅವ್ರ ಕಡೆಯಿಂದ ಹಾಗೆ ನಮ್ಮೆಲ್ಲರ ಕಡೆಯಿಂದ ಅಂತ ಹೇಳ್ತಾ ಈಗ ಶ್ರೀಮತಿ MS ವಿಶಾಲಾಕ್ಷಮ್ಮನವರು ಜಿಲ್ಲಾ ಅಧ್ಯಕ್ಷರು, ಮಹಿಳಾ ಘಟಕ ಚಿಕ್ಕಮಗಳೂರು, ಇವರು ಕೂಡ ತರೀಕೆರೆಯಿಂದ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಇವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ KC ಕಾಂತಪ್ಪ ಸರ್ ಅವರು ಜಿಲ್ಲಾಧ್ಯಕ್ಷರು, ರಾಮನಗರ ಜಿಲ್ಲೆ, ಇವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕಾಂತಪ್ಪ ಸರ್ ಊಟ ಮಾಡ ಖಂಡಿತ ನೋಡಿ, ಎಷ್ಟು ಒಳ್ಳೆ ಆಲೋಚನೆ. ಖಂಡಿತ ಉಪ್ಪಿನಕಾಯಿ ಖಾಲಿ ಆದ್ಮೇಲೆ ಮತ್ತೆ ನಮ್ಮ ಅಧ್ಯಕ್ಷನ ಬರೀಬೇಡಿ. ಈಗ ಕಾರ್ಯಕ್ರಮದಲ್ಲಿ ಶ್ರೀಮತಿ ಟಿ ಕಮಲಾಕ್ಷಮ್ಮನವರು ತಾಲೂಕು ಗೌರವ ಅಧ್ಯಕ್ಷರು, ಕಾಚಪ್ಪ ಮಹಿಳಾ ಘಟಕ ಚಿಕ್ಕಮಗಳೂರಿಗೆ, ಇವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ರಘು JS ಜನ್ನಾಪುರ ವಿಜೆಪಿ ಜಿಲ್ಲಾಧ್ಯಕ್ಷರಿಗೂ, ಇವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ಉಪ್ಪಿನಕಾಯಿ ಖಾಲಿ ಆದ್ಮೇಲೆ ಮರಿಬಿಡಿ ಸರ್. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಯುತ ಗಿರೀಶ್ ಪೂಜಾರಿ ಅವರು ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿ, ಮೂಡಿಗೆರೆ ತಾಲೂಕು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ನೂತನ ಅಧ್ಯಕ್ಷರು ಗೋಣಿಬೀಡು ಹೋಬಳಿ ಘಟಕದ ಶ್ರೀಮತಿ ದೀಪಿಕಾ ದೀಪಕ್ ಅವ್ರಿಗೂ ಕೂಡ ನಮ್ಮ ತಾಲೂಕು ಅಧ್ಯಕ್ಷರ ಪರವಾಗಿ ಹಾಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಸುರೇಶ್ ಸರ್ ಅವರು ಪೂರ್ಣಚಂದ್ರ ತೇಜಸ್ವಿ ಸಂಭ್ರಮ ತಂಡದ ಅಧ್ಯಕ್ಷರು, ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ನಮ್ಮ ನೂತನ ಗೋಣಿಬೀಡು ಹೋಬಳಿ ಘಟಕದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಆಶಾ ರಾಜು ಅವರು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಪದ್ಮಶ್ರೀ ಅವರು ಕೂಡ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪದ್ಮಶ್ರೀ ಅಶೋಕ್ ಅವರು ನೂತನ ಸದಸ್ಯರು, ಗೋಣಿಬೀಡು ಹೋಬಳಿ ಘಟಕದ ನೂತನ ಸದಸ್ಯರು, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಹಾಗೆ ಶ್ರೀಮತಿ ಸಂಭ್ರಮ, ಶ್ರೀಯುತ ಸದಾನಂದ ಅವರು ಕೂಡ ಬಂದು ಈ ಒಂದು ನೆನಪಿನ ಕಾಣಿಕೆ
ಉಪ್ಪಿನಕಾಯಿ ಜಾರನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಯಾರೂ ಕೂಡ ಉಪ್ಪಿನಕಾಯಿ ಎಲ್ಲರಿಗೂ ಕೂಡ ಆಗೋದಿಲ್ಲ. ಓಕೆ, ನಿಮ್ಮ ಪ್ರೀತಿಗೆ ಖಂಡಿತ ಅವರೆಲ್ಲ ಚಿರಋಣಿಗಳು ಅಂತ ಹೇಳ್ತೀನಿ ಮ್ಯಾಮ್. ಇಲ್ಲಿ ತನಕ ನಿರೂಪಣೆ ಮಾಡಿದ ನಮ್ಮ ಮೂಡಿಗೆರೆ ತಾಲೂಕು ಮಹಿಳಾ ಘಟಕದ ಕಾರ್ಯದರ್ಶಿಯಾದ ನವ್ಯಶ್ರೀ ಅವರಿಗೆ ನನ್ನ ಒಂದು ನೆನಪಿನ ಕಿರು ಕಾಣಿಕೆ. ಎಲ್ಲ ಮೊಮೆಂಟ್ ಕೊಟ್ಟು ಬೇಜಾರಾಗೋಗಿತ್ತು. ಹಾಗಾಗಿ ಇದೊಂದು ನಮ್ಮದೊಂದು ಹೊಸ ಇದು